ನಾನು ಮ್ಯಾಥಮೆಟಿಕ್ಸ್ ಮುಗಿಸಿ ಇವತ್ತು ಫಿಸಿಕ್ಸ್ ತೊಗೊಂಡಿದ್ದೀನಿ. SSLC ಸೈನ್ಸ್, ನಾನು ಹೇಳ್ತಿರೋದು ಸೈನ್ಸ್, ವಿಜ್ಞಾನ ಅನ್ನೋ ವಿಷಯದಲ್ಲಿ ಸೈನ್ಸ್ ಸಬ್ಜೆಕ್ಟ್ ಅನ್ನೋದ್ರೊಳಗಡೆ ಫಿಸಿಕ್ಸ್ ಇದೆ, ಕೆಮಿಸ್ಟ್ರಿ ಇದೆ, ಬಯಾಲಜಿ ಇದೆ. ಬಯಾಲಜಿ ಅಂದರೆ ಬಾಟನಿ ಮತ್ತು ಝುವಾಲಜಿ ಎರಡೂ ಸೇರ್ಕೊಂಡಿದೆ. ಪ್ಲಸ್ ನಮ್ಮ ಕಾಲಕ್ಕೂ ನಿಮ್ಮ ಕಾಲಕ್ಕೂ ವ್ಯತ್ಯಾಸ ಆಗಿದೆ. ಈ ನಿಮ್ಮ ಕಾಲಕ್ಕೆ ಸರಿಯಾಗಿ ಎನ್ವೈರನ್ಮೆಂಟಲ್ ಸೈನ್ಸ್ ಅಂಥೇಳಿ ಪರಿಸರ ವಿಜ್ಞಾನ ಅಂತಲೂ ಸೇರ್ಕೊಂಡಿದೆ. ಹಾಗಾಗಿ ವಿಜ್ಞಾನದ ಒಳಗೆ ಇಷ್ಟೆಲ್ಲ ಪಾಠ ಸಿಲಬಸ್ಸು ನಿಮಗಿದೆ. ನಾಳೆ ಪರೀಕ್ಷೆಯಲ್ಲಿ ಕೆಮಿಸ್ಟ್ರಿ ಮೇಲೂ ಬರುತ್ತೆ, ಬಾಟ್ನಿ ಮೇಲೂ ಬರುತ್ತೆ, ಝುವಾಲಜಿ ಮೇಲೂ ಬರುತ್ತೆ. ಕನ್ನಡದಲ್ಲೂ ಅಷ್ಟೇ ಭೌತಶಾಸ್ತ್ರ ಇದೆ, ರಸಾಯನಶಾಸ್ತ್ರ ಇದೆ, ಸಸ್ಯಶಾಸ್ತ್ರ ಇದೆ, ಪ್ರಾಣಿಶಾಸ್ತ್ರ ಇದೆ, ಪರಿಸರ ವಿಜ್ಞಾನ ಇದೆ. ಇಷ್ಟೂ ಸೇರಿ ಸೈನ್ಸ್ ಅಂತಾಗಿದೆ. ಅದರೊಳಗಡೆ ಫಿಸಿಕ್ಸ್ ಪೋರ್ಷನ್ ಎಷ್ಟು? ಫಿಸಿಕ್ಸ್ ಪೋರ್ಷನ್ ಏನಪ್ಪ ಅಂದರೆ ಲೈಟ್ ಬೆಳಕು, ಇನ್ನೊಂದು ಎಲೆಕ್ಟ್ರಿಸಿಟಿ ವಿದ್ಯುತ್ ಶಕ್ತಿ, ಇನ್ನೊಂದು ಚಾಪ್ಟರು ಮ್ಯಾಗ್ನೆಟಿಕ್ ಇಂಡಕ್ಷನ್ ವಿದ್ಯುತ್ ಕಾಂತೀಯ ಪ್ರೇರಣೆ ಅಂಥೇಳಿ. ಈ 3 ಚಾಪ್ಟರ್ಗಳು ಫಿಸಿಕ್ಸಿಗೆ ಸಂಬಂಧಪಟ್ಟವು ಇರುವೆ. ನಾನು ಇಡೀ ಫಿಸಿಕ್ಸ್ ಅಷ್ಟು ಮಾಡೋಣ ಅಂತ ಅಂದ್ಕೊಂಡ್ರೂ ಈಗ ಟೈಮ್ ಇಲ್ಲ. 25ನೇ ತಾರೀಕಿನ ಪರೀಕ್ಷೆ. ನೀವೊಂದು 10-15 ದಿನ ಮನೆಯಲ್ಲಿ ಬೇರೆ ಸಬ್ಜೆಕ್ಟು ಓದಬೇಕು. ಆ ಕಾರಣಕ್ಕೆ ನಾನೇ 28 ದಿನ ಮ್ಯಾಥಮೆಟಿಕ್ಸ್ ಮಾಡಿದ್ದೀನಿ. ಆದ್ದರಿಂದ ಫಿಸಿಕ್ಸನ್ನು ಒಂದು 5 ದಿನ ಮಾಡೋಕ್ಕೆ ಅನುಕೂಲ ಆಗೋ ಹಾಗೆ ನನಗೆ ನಾನೇ ಒಂದು ಇತಿಮಿತಿ ಹಾಕ್ಕೊಂಡಿದ್ದೀನಿ. ಬೆಳಕು ಅನ್ನುವ ಲೈಟ್ ಚಾಪ್ಟರ್ನ ಮಾಡೋಣ ಅಂತಿದ್ದೀನಿ. ಆಮೇಲೆ ಸಮಯ ಸನ್ನಿವೇಶ ನೋಡ್ಕೊಂಡು ತೀರ್ಮಾನ ಮಾಡ್ಬೋದು. ಹಾಗಾಗಿ ನಾನೀಗ ಲೈಟ್ ತೊಗೋತೀನಿ. ಬೆಳಕು ತಗೊಳ್ಳೋಕ್ಕೆ ಮುಂಚೆ ನಿಮಗೊಂದು ಸ್ಪಷ್ಟವಾದ ಕಲ್ಪನೆ ಇರಬೇಕು. ಏನು ಅಂದರೆ ಫಿಸಿಕ್ಸ್ಗೂ ಕೆಮಿಸ್ಟ್ರಿಗೂ ಏನು ವ್ಯತ್ಯಾಸ ಅಂತ. ಫಿಸಿಕ್ಸ್ಗೂ ಕೆಮಿಸ್ಟ್ರಿಗೂ, ಭೌತಶಾಸ್ತ್ರಕ್ಕೂ ರಸಾಯನಶಾಸ್ತ್ರಕ್ಕೂ ಏನು ವ್ಯತ್ಯಾಸ ಅಂತ ನಾನು ಅದನ್ನೆಲ್ಲ ಹೇಳಿದರೆ ಔಟ್ ಆಫ್ ಸಿಲೆಬಸ್ ಆಗುತ್ತೆ. ನಾಳೆ ಹೊಸ್ಟ್ಲ ಹತ್ರ ಬಂದು ಕೂತಿರೋ ಪರೀಕ್ಷೆ, ನೀವು ಆ ಆತಂಕದಲ್ಲಿ ಇದೆಲ್ಲ ಅವೆಲ್ಲ ಹೇಳೋಕ್ಕಾಗಲ್ಲ. ಆದರೆ ಇಷ್ಟು ಜ್ಞಾಪ ಇಟ್ಕೊಂಡಿರಿ. ಸುಮ್ಮನೆ ರಫ್ ಆಗಿ ಯಾವನಾದ್ರು ಕೇಳಿದರೆ ಫಿಸಿಕ್ಸ್ ಅಂದರೆ ಏನೆಯಾ, ಕೆಮಿಸ್ಟ್ರಿ ಅಂದರೆ ಏನೆಯಾ ಅಂತ ಕೇಳಿದರೆ ಅಟ್ಲೀಸ್ಟ್ ಜ್ಞಾಪ ಇಟ್ಕೊಳ್ಳೋಕ್ಕೆ. ಅದಕ್ಕೆ ನಾನು ಒಂಥರ ಸಣ್ಣದಾಗಿ ನಿಮ್ಮ ಭಾಷೆಯಲ್ಲಿ ಹೇಳಿರ್ತೀನಿ. ಭಾಳ ಸೈಂಟಿಫಿಕ್ಕಾಗಿ ವೈಜ್ಞಾನಿಕವಾಗಿ ಡೆಫಿನಿಷನ್ ಫಿಸಿಕ್ಸ್ ಅಂದ್ರೇನು, ಕೆಮಿಸ್ಟ್ರಿ ಅಂದ್ರೇನು ಅಂತ ಕೊಡೋದು ಬೇರೆ. ಆದರೆ ವ್ಯಾವಹಾರಿಕವಾಗಿ ನಿತ್ಯ ಬಳಕೆಯಲ್ಲಿ ನಮ್ಮ ರೀತಿ ಒಳಗಡೆಯಲ್ಲಿ ಮಾತಾಡ್ಕೊಳ್ಳೋದಾದರೆ ಫಿಸಿಕ್ಸ್ ಅಂದ್ರೇನು, ಕೆಮಿಸ್ಟ್ರಿ ಅಂದ್ರೇನು. ಉಪ್ಪು, ಕಾಮನ್ ಸಾಲ್ಟ್, ಅಡಿಗೆಯ ಉಪ್ಪು ಇದೋ ಇಲ್ಲ, ಅಡಿಗೆಯ ಉಪ್ಪು. ಹಾಗೆಯೇ ಬೇಕಿಂಗ್ ಸೋಡಾ, ಅಡಿಗೆಯ ಸೋಡಾ, ಹಾಗೆ ವಾಷಿಂಗ್ ಸೋಡಾ, ಬಟ್ಟೆ ತೊಳೆಯೋಕ್ಕೆ ಹಾಕುವ ಸೋಡಾ, ಚೌಳುಪ್ಪು ಅಂತೀವಲ್ಲ ಅದು. ಇವಿವೆ. ಉಪ್ಪು ನೋಡಿದ ತಕ್ಷಣ ನಿಮ್ಗೆ ಏನು ಅನಿಸುತ್ತೆ ಅಂದರೆ ಉಪ್ಪು ಹರಳು ಆಗಿರುತ್ತದೆ, ಇಲ್ಲವೇ ಪುಡಿಯಾಗಿರುತ್ತದೆ. ಉಪ್ಪು ಬೆಳ್ಳಗೆ ಇರುತ್ತದೆ, ನೀರಿನಲ್ಲಿ ಹಾಕಿದರೆ ಕರಗುತ್ತದೆ. ಉಪ್ಪನ್ನು ಹಾಕಿದರೆ ತಿಂದರೆ ಅದು ಉಪ್ಪುಪ್ಪಾಗಿರುತ್ತದೆ. ಉಪ್ಪನ್ನು ಕುಟ್ಟಿದರೆ ಪುಡಿಯಾಗಿ ಪೌಡರ್ ಆಗುತ್ತದೆ. ಇದನ್ನಿಸುತ್ತೋ ಇಲ್ಲೋ? ಸಾಲ್ಟ್ ನೋಡಿದ ತಕ್ಷಣ ಕ್ರಿಸ್ಟಲ್, and when it can be ground into powder, it is saltish. It dissolves very easily in water. It is somewhat creamy white or white in color, blackish white sometimes. ಇವೆಲ್ಲ ಹೇಳ್ತೀವೋ ಇಲ್ಲೋ? It can be measured in kgs, grams. ಇವೆಲ್ಲ ಔಟ್ವರ್ಡ್ ಅಪಿಯರೆನ್ಸ್ ಆಫ್ ಸಾಲ್ಟ್. ಇದು ಉಪ್ಪಿನ ಹೊರಭಾಗದ ರಚನೆ ಮತ್ತು ಗುಣಗಳು. ಇದನ್ನೆಲ್ಲ ಡೀಲ್ ಮಾಡೋದು ಯಾವುದು? ಫಿಸಿಕ್ಸ್. ಭೌತ ಹೊರಗಿನ ಅಂತ ಭೌತ ಅಂದರೆ
ಒಂದು ವಸ್ತುವಿನ ಹೊರಗಿನ ಸಂರಚನೆಯನ್ನು ಶೋಧನೆ ಮಾಡುವುದು, ಹೇಳುವುದು ಭೌತಶಾಸ್ತ್ರ. ಈ ಉಪ್ಪಿನ ಒಳಗಡೆಯಲ್ಲಿ ಮೂಲಭೂತಗಳಿವೆ. ಇದು ಸೋಡಿಯಂ ಕ್ಲೋರೈಡ್, ಕಾಮನ್ ಸಾಲ್ಟ್ ಅಂದರೆ ಸೋಡಿಯಂ ಕ್ಲೋರೈಡ್. ಇದರೊಳಗಡೆಯಲ್ಲಿ ಸೋಡಿಯಂ ಮತ್ತು ಕ್ಲೋರಿನ್ ಇವೆರಡೂ ಸೇರ್ಕೊಂಡಿದೆ. ಇದರ ಫಾರ್ಮುಲಾ NaCl. ಇವೆಲ್ಲ ಹೇಳ್ತೀವಲ್ಲ, ಇದು ಕೆಮಿಸ್ಟ್ರಿ, ಒಳಗಿನ ರಚನೆ. ಅದ್ರ ಒಳಗಡೆ ಏನಿದೆ ಅಂತ. ಒಂದು ವಸ್ತುವಿನ ಹೊರಗಡೆ ಇರೋದು ಫಿಸಿಕ್ಸ್, ಒಳಗಡೆ ಇರೋದನ್ನು ಹೇಳೋದು ಕೆಮಿಸ್ಟ್ರಿ. ಇಷ್ಟು ಸದ್ಯಕ್ಕೆ ಜ್ಞಾಪಕ. ಹಾಗಾಗಿ ಕೆಮಿಸ್ಟ್ರಿ ಅದು ಒಳಗಿನ ಸ್ಟ್ರಕ್ಚರ್ ಹೇಳುತ್ತೆ, ಫಿಸಿಕ್ಸ್ ಔಟರ್ ಸ್ಟ್ರಕ್ಚರ್ ಹೇಳುತ್ತೆ. ಇಷ್ಟು ನಮ್ಮ ಆಡುಭಾಷೆ ಜ್ಞಾಪ ಇಟ್ಕೊಂಡು, ದಿನನಿತ್ಯದ ವ್ಯವಹಾರಕ್ಕೆ ಜ್ಞಾಪ ಇಟ್ಕೊಂಡು, ಈಗ ನಾನು ಫಿಸಿಕ್ಸನ್ನು ಹೇಳ್ತಾ ಇದ್ದೀನಿ. ಸರ್, ಲೈಟ್ ಯಾಕೆ ಸರ್ ಫಿಸಿಕ್ಸ್ ಆಯಿತು ಅಂದರೆ, ಲೈಟ್ ಕಣ್ಣಿಗೆ ಕಾಣುತ್ತೆ, ಹೊರಗಿನ ಸಂರಚನೆ. ಹಾಗಾಗಿ ಲೈಟ್ ಕಮ್ಸ್ ಅಂಡರ್ ಫಿಸಿಕ್ಸ್. ಬೆಳಕು ಭೌತಶಾಸ್ತ್ರದ ಒಂದು ಭಾಗ. ಕರೆಕ್ಟಾ? ಈಗ ಹೆಡಿಂಗ್ ಲೈಟ್, ಬೆಳಕು. ಬೆಳಕು, ಲೈಟ್. ಇಲ್ಲಿ ನಿಮ್ಮ ಸಿಲೆಬಸ್ ಒಂಥರ ವಿಚಿತ್ರವಾಗಿದೆ. ಆದರೆ ನಾವು ನಿಮ್ಮ ಪುಸ್ತಕದ ಥರ ಹೇಳ್ಕೊಳ್ಳೋ ಬದಲಿಗೆ ಸ್ವಲ್ಪ ಪರೀಕ್ಷೆನೂ ದೃಷ್ಟಿಲಿಟ್ಕೊಂಡೇ ನಾವು ಹೇಳಬೇಕಾಗತ್ತೆ. ಪರೀಕ್ಷೆಯಲ್ಲಿ ಯಾವ್ಯಾವ ಥರ ಕೇಳ್ಬೋದು ಅನ್ನೋ ಥರದಲ್ಲಿ. ಹಾಗಾಗಿ ಸ್ವಲ್ಪ ನಾನು ಸುಲಭದಲ್ಲಿ ನೋಟ್ಸು ಬರ್ಸಿರ್ತೀನಿ, ಏಕೆಂದರೆ ಸ್ವಲ್ಪ ಅನುಕೂಲ ಆಗಲಿ ಪರೀಕ್ಷೆಗೆ ಅಂಥೇಳಿ. ಮೊದಲಿಗೆ ನಾನು ಟೈಮ್ ಇಲ್ಲ ಅಂದೆ. ಟೈಮ್ ಇದ್ದಿದ್ದರೆ ಇದೆಲ್ಲ ವಿವರವಾಗಿ ಹೇಳೋಕ್ಕಾಗ್ತಿತ್ತು. ಬೆಳಕು ಎಂದರೆ ಏನು? ಬೆಳಕು ಎಂದರೆ ಏನು? ವಾಟ್ ಈಸ್ ಲೈಟ್? ಬೆಳಕಿನಕ್ಕೆ ಡೆಫಿನಿಷನ್ನು. ಬೆಳಕು ಎಂದರೆ ಏನು? ಬೆಳಕು ಏನು ಘನವಸ್ತುನ? ಬೆಳಕು ಏನು ನೀರಿನ ತರಹ ದ್ರವ ವಸ್ತುನ? ಬೆಳಕು ಏನು? ವಾಟ್ ಈಸ್ ಲೈಟ್ ಅಂತ ಕೇಳಿದರೆ, ಬೆಳಕು ಒಂದು ಶಕ್ತಿಯ ರೂಪ. ಬೆಳಕು ಅನ್ನೋದು ಒಂದು ಶಕ್ತಿ. ಸರ್, ಈ ಬೆಳಕು ಶಕ್ತಿ ಅಂತ ಯಾಕೆ ಹೇಳ್ತೀರಿ ಸರ್ ಅಂತ ಕೇಳ್ಬೋದು. ಶಕ್ತಿಯ ಮೂಲಭೂತ ಗುಣ ಏನಪ್ಪ ಕನ್ನಡ ಮೀಡಿಯಮ್ನವರು ಅಂದರೆ, ಶಕ್ತಿ ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಪರಿವರ್ತನೆ ಮಾಡಬಹುದು. ಅದು ಶಕ್ತಿಯ ಗುಣ. ಲೈಟ್ ಈಸ್ ಅ ಫಾರಮ್ ಆಫ್ ಎನರ್ಜಿ. ಹೌ ಡು ಯು ಸೇ ದಟ್ ಲೈಟ್ ಈಸ್ ಅ ಫಾರಮ್ ಆಫ್ ಎನರ್ಜಿ? Because the main characteristic point of energy is that energy can be converted from one form into another form. ಶಕ್ತಿ ಎನರ್ಜಿನ ಒಂದರಿಂದ ಮತ್ತೊಂದಕ್ಕೆ ಮಾಡ್ಬೋದು. ಈಗ ಬೆಳಕು ಅದು ಶಾಖವೂ ಹೌದು. ಹೌದೋ ತಪ್ಪೋ? ಬೆಳಕಲ್ಲಿ ನಾವು ಇದ್ದರೂ ಬೆಂಕಿನೂ ಆಗುತ್ತೆ, ಬೆಂಕಿ ಬೆಳಕು ಆಗುತ್ತೆ. ಬೆಂಕಿ ಮತ್ತು ಬೆಳಕು ನಮಗೆ ಸ್ಪಷ್ಟ ನಿದರ್ಶನ. ಒಂದು ಲೈಟ್ ಎನರ್ಜಿ, ಇನ್ನೊಂದು ಹೀಟ್ ಎನರ್ಜಿ. ಅಲ್ಲಿಗೆ ಎನರ್ಜಿ ಕ್ಯಾನ್ ಬಿ ಟ್ರಾನ್ಸ್ಫಾರ್ಮ್ ಫ್ರಮ್ ಒನ್ ಫಾರಮ್ ಇಂಟು ಅನದರ್ ಫಾರಮ್. ಅದರಿಂದ ಲೈಟ್, ವಾಟ್ ಈಸ್ ಲೈಟ್? ಲೈಟ್ ಈಸ್ ಅ ಫಾರಮ್ ಆಫ್ ಎನರ್ಜಿ. ಅಷ್ಟಕ್ಕೆ ಅಲ್ಲ, ಅದು ಕಾಮ. ಅದು ಒಂದು ಶಕ್ತಿಯ ರೂಪ ಅಷ್ಟೇ ಅಲ್ಲ, ಅದು ಹೇಗೆ ಸಂಚರಿಸುತ್ತೆ. ಸ್ವಿಚ್ ಹಾಕಿದ ತಕ್ಷಣ ಟಕ್ ಅಂತ ಹತ್ಕೊಳ್ಳುತ್ತೆ. ಬಂದ್ಬಿಡ್ತು ಬೆಳಕು. ಹೇಗೆ ಬಂತು ಬೆಳಕು? ಆ ಬೆಳಕು ಬರಬೇಕಾದ್ರೆ ನನ್ನ ಕಾಲದಲ್ಲಿ, ನಿಮ್ಮ ಕಾಲ ಬೇರೆ. ಆದರೆ ನಾನು ಹೇಳೋಕ್ಕೆ ಪುರ್ಸೊತ್ತಿಲ್ಲ, ಆದರೂ ಹೇಳಬೇಕು. ಇಲ್ಲವರ ಎಲ್ಲೋ ದತ್ತಾಮೆಷ್ಟು ಗೊತ್ತಿಲ್ಲ ಅಂದ್ಬಿಡ್ತಾರೆ. ಅದಕ್ಕೆ ನಾನು ಹೇಳ್ತಿದ್ದೀನಿ. ನಮ್ಮ ಕಾಲದಲ್ಲಿ ನಾವು ಓದ್ತಿದ್ದಾಗ ನಮ್ಮ ಮೇಷ್ಟ್ರುಗಳು ಹೇಳ್ಕೊಡೋರು, ಬೆಳಕು ಯಾವಾಗಲೂ ಸರಳ ರೇಖೆಯಲ್ಲಿಯೇ ಚಲಿಸುತ್ತದೆ ಅಂತ. ಬೆಳಕು ಯಾವಾಗಲೂ ಸ್ಟ್ರೈಟ್ ಲೈನಲ್ಲಿ ಹೋಗುತ್ತೆ. ಲೈಟ್ ಆಲ್ವೇಸ್ ಟ್ರಾವೆಲ್ಸ್ ಇನ್ ಎ ಸ್ಟ್ರೈಟ್ ಲೈನ್. ಬೆಳಕು ಯಾವಾಗಲೂ ಸರಳ ರೇಖೆಯಲ್ಲಿಯೇ ಸಂಚರಿಸುತ್ತದೆ ಏನು. ಅದಕ್ಕೆ ನಮಗೊಂದು ಸಣ್ಣ ಪರೀಕ್ಷೆ ಮಾಡಿಸೋರು, ಪ್ರಯೋಗ, ಎಕ್ಸ್ಪೆರಿಮೆಂಟು. 3 ರಟ್ಟಿಟ್ಟು ಒಂದು ಸ್ಟ್ರೈಟ್ ಲೈನಲ್ಲಿ 3 ತೂತು ಹಾಕೋದು, ಆ ಕಡೆ ಒಂದು ಕ್ಯಾಂಡ್ ಹಚ್ಚಿ ಎಲ್ಲ ಮಾಡೋದು. ಅದು ಆಕಾರ. ಲೈಟ್ ಆಲ್ವೇಸ್ ಟ್ರಾವೆಲ್ಸ್ ಇನ್ ಎ ಸ್ಟ್ರೈಟ್ ಲೈನ್ ಅಂತ. ಕಾಲ ಬದಲಾಯಿತು, ವಿಜ್ಞಾನ ಬೆಳೀತು, ಶೋಧನೆಗಳು ಜಾಸ್ತಿ ಆಯಿತು. ವಿಜ್ಞಾನಿಗಳು ನೋಡ್ತಾರೆ,
ಬೆಳಕಿನ ಸ್ವಭಾವ ವಿಚಿತ್ರವಾಗಿದೆ. ಅದುವರೆಗೂ ವಿಜ್ಞಾನಿಗಳು ಅಂದ್ಕೊಂಡಿದ್ರು ಬೆಳಕು ಸರಳ ರೇಖೆಯಲ್ಲಿ ಚಲಿಸುತ್ತದೆ ಅಂತ. ಆಮೇಲೆ ನೋಡ್ತಾರೆ ಬೆಳಕಿಗೆ ಬರ್ತಾ ಇದೆ ಸ್ಟ್ರೈಟ್ ಲೈನಲ್ಲಿ. ಇಲ್ಲೆಲ್ಲೋ ಒಂದು ಕಡೆ ಒಂದು ಸಣ್ಣ ಆಬ್ಜೆಕ್ಟನ್ನು ಅಡ್ಡಿಯಾಗಿಟ್ಟೆ ಅಲ್ಲಿ. ಆ ಬೆಳಕಿಗೆ ಬರ್ತಾ ಇತ್ತು. ನಾನು ಇನ್ ದಿ ಪಾತ್ ಆಫ್ ಲೈಟ್ ಐ ಕೆಪ್ಟ್ ಎ ಮೈಕ್ರೋಸ್ಕೋಪಿಕ್ ಮೈನ್ಯೂಟ್ ಆಬ್ಜೆಕ್ಟ್. ಇಲ್ಲಿ ಒಂದು ಸಣ್ಣ ವಸ್ತು ಇಟ್ಟೆ, ನೋಡೋಣ ಏನು ಮಾಡುತ್ತೆ ಬೆಳಕು ಅಂತ. ಈ ಬೆಳಕಿಲ್ಲಿ ಬಂದಿತ್ತು ಏನು ಮಾಡಿಬಿಡ್ತು ಗೊತ್ತೇ, ಅದು ಪಕ್ಕಕ್ಕೆ ಸರ್ಕೊಂಡು ಹೋಗ್ಬಿಡ್ತು. ಹೇಗಿದೆ ನಾವು ಮನುಷ್ಯರು ಹೀಗೆ ಹೋಗ್ತಿದ್ದವರು ಅಡ್ಡ ಏನಾದ್ರು ಸಿಕ್ಕರೆ ಪಕ್ಕಕ್ಕೆ ಹೋಗಲ್ವೇ, ಹಾಗೆ ಪಕ್ಕಕ್ಕೆ ಹೋಗ್ಬಿಡ್ತು. ಅವತ್ತಿಗೆ ವಿಜ್ಞಾನಿಗಳು ಅಯ್ಯೋ ಶಿವನೇ ನಾವು ಅಂದ್ಕೊಂಡಿದ್ದಲ್ಲ ತಪ್ಪಲ್ಲಪ್ಪ ಅಂದರು. ಇದಕ್ಕೆ ಡಿಫ್ರಾಕ್ಷನ್ ಆಫ್ ಲೈಟ್ ಅಂತಾರೆ. ಇದೆಲ್ಲ ನೀವು ಡಿಗ್ರಿ ಕ್ಲಾಸ್ಗಳಲ್ಲಿ ಓದ್ತೀರ. ಡಿಫ್ರಾಕ್ಷನ್ ಆಫ್ ಲೈಟ್ ಕನ್ನಡದಲ್ಲಿ ಬೆಳಕಿನ ವಿವರ್ತನೆ ಅಂತ ಕರೀತಾರೆ. ಬೆಳಕಿನ ವಿವರ್ತನೆ ಅಂತ ಕರೀತಾರೆ. ಬೆಳಕು ಹಿಂಗೆ ಹೋಗೋದು, ತನ್ನ ಪಥವನ್ನು ಬದಲಾಯಿಸಿ ಹೋಗುವುದು ಡಿಫ್ರಾಕ್ಷನ್ ಆಫ್ ಲೈಟ್ ಅಂತ. ನಿಮಗಿಲ್ಲ ಈಗ SLCಗೆ. ಅದು ಯಾಕೆ ಹೇಳಿದೆ, ಲೈಟ್ ಟ್ರಾವೆಲ್ಸ್ ಇನ್ ಎ ಸ್ಟ್ರೈಟ್ ಲೈನ್ ಅನ್ನುವ ಕಲ್ಪನೆ, ಅನ್ನುವ ವಾದ, ಅನ್ನುವ ನಂಬಿಕೆ ವಿಫಲವಾಯಿತು. ಆಯಿತಾ? ಆವಾಗ ವಿಜ್ಞಾನಿಗಳು ಹೇಳಿದರು, ಓಹೋ ಬೆಳಕು ಸ್ಟ್ರೈಟ್ ಲೈನಲ್ಲಿ ಹೋಗ್ತಾ ಇಲ್ಲ, ಬೆಳಕು ಅಲೆಗಳ ರೂಪದಲ್ಲಿ ಹೋಗ್ತಾ ಇದೆ. ಇದು ಫಾರ್ಮ್ ಆಫ್ ವೇವ್ಸ್ ಹೋಗ್ತಾ ಇದೆ. ಹಾಗೆ ಹೋಗ್ತಿರೋದ್ರಿಂದ ಹೀಗೆ ಬಕ್ಕೊಂಡು ಹೋಗುತ್ತೆ. ಇದು ಫಾರ್ಮ್ ಆಫ್ ವೇವ್ಸ್, ತರಂಗಾಂತಗಳಲ್ಲಿ ಹೋಗ್ತಾ ಇದೆ ಅಂತ ಕಂಡುಹಿಡಿದರು. ಅದಕ್ಕೋಗಿ ಎಲ್ಲ ಭಾಳ ದಿನದವರೆಗೆ ತರಂಗ ಅಂತ ಅನ್ಕೋತಿದ್ವಿ. ಮತ್ತೆ ಇನ್ನಷ್ಟು ಸಂಶೋಧನೆಗಳಾದವು. ಕ್ವಾಂಟಮ್ ಥಿಯರಿ ಇತ್ತು, ಕಾರ್ಪಸ್ ಕಲರ್ ಥಿಯರಿ ಅಂತ ಬಂತು. ಕಾರ್ಪಸ್ ಕಲರ್ ಥಿಯರಿ ಕಣ ಸಿದ್ಧಾಂತ, ಬೆಳಕಿನ ಕಣ ಸಿದ್ಧಾಂತ. ಕಾರ್ಪಸ್ ಕಲರ್ ಥಿಯರಿ ಆಫ್ ಲೈಟ್. ಲೈಟ್ ಈಸ್ ನಥಿಂಗ್ ಬಟ್ ಮೇಡ್ ಆಫ್ ಟೈನಿ ಪಾರ್ಟಿಕಲ್ಸ್. ಸಣ್ಣ ಕಣಗಳಿಂದಾಗಿದೆ ಬೆಳಕು, ಸಣ್ಣ ಕಣಗಳಿಂದಾಗಿದೆ. ಲೈಟ್ ಟ್ರಾವೆಲ್ಸ್ ಲೈಕ್ ಎ ಬುಲೆಟ್ ಶಾಟ್ ಫ್ರಮ್ ಎ ಗನ್. ಬಂದೂಕಿನಿಂದ ಹೊಡೆದ ಗುಂಡಿನ ರೀತಿ ಹೋಗುತ್ತೆ ಬೆಳಕು ಅಂತ ಕಂಡುಹಿಡಿದು. ಅದು ಕಾರ್ಪಸ್ ಕಲರ್ ಥಿಯರಿ ಆಫ್ ಲೈಟ್ ಅಂತ ಆಯಿತು. ಸ್ಟ್ರೈಟ್ ಲೈನ್ ಇತ್ತಿತ್ತು, ವೇವ್ಸ್ ಆಯಿತು, ಕಾರ್ಪಸ್ ಕಲರ್ ಥಿಯರಿ ಆಯಿತು. ಈಗ 20ನೇ ಶತಮಾನದಲ್ಲಿ ನಾವು ಕ್ವಾಂಟಮ್ ಥಿಯರಿ ಅಂತ ಬಂತು, ಕಣ ಸಿದ್ಧಾಂತ ಅಂತ. ಕ್ವಾಂಟಮ್ ಥಿಯರಿ ಬಂತು. ಕ್ವಾಂಟಮ್ ಥಿಯರಿಯಲ್ಲಿ ಏನು ಹೇಳ್ತಿದ್ದೀವಿ, ಅಲ್ಲಿಗೆ ಈಗ ನಮ್ಮನ್ನು ಯಾರಾದರೂ, ನಿನ್ನನ್ನು ಯಾರಾದರೂ ಬೆಳಕು ಸ್ಟ್ರೈಟ್ ಲೈನಲ್ಲಿ ಹೋಗುತ್ತಾ, ಬೆಳಕು ವೇವ್ ಥರ ಹೋಗುತ್ತಾ, ಬೆಳಕು ಕಣಗಳಿಂದಾಗಿದೆಯಾ ಅಂತ ಕೇಳಿದರೆ ಈಗ ನಾವು ಉತ್ತರ ಹೇಳೋದೇನಪ್ಪ ಅಂದರೆ, ಬೆಳಕು ಕಣವೂ ಅಲ್ಲ, ಬೆಳಕು ತರಂಗವೂ ಅಲ್ಲ ಅಂತ. ಲೈಟ್ ಈಸ್ ನೀದರ್ ಎ ವೇವ್ ನಾರ್ ಎ ಪಾರ್ಟಿಕಲ್ ಸ್ಟ್ರೀಮ್ ಆಫ್ ಪಾರ್ಟಿಕಲ್ಸ್. ಹಾಗಾದರೆ ಏನು, ಅವೆರಡರದ್ದು ಮಿಕ್ಸ್ಡ್, ಎರಡೂ ಸೇರ್ಕೊಂಡು ಆಗಿರೋದು ಅಂತ ಹೇಳ್ತಿದ್ದೀವಿ ಈಗ. ಅರ್ಥ ಆಯ್ತಾ? ಆದರೆ ಕನ್ನಡ ಮೀಡಿಯಮ್ನವರು ಬೆಳಕನ್ನು ನಾವೀಗ ಈ ಥರ ಬರ್ಕೋಬೇಕು. ಬೆಳಕು ಎಂದರೆ ಏನು, ಕನ್ನಡ ಮೀಡಿಯಮ್ನವ್ರು ಬರ್ಕೊಳ್ಳಿ. ಬೆಳಕು ಒಂದು ಶಕ್ತಿಯ ರೂಪ. ಇದು ಒಂದು ವಿದ್ಯುತ್ಕಾಂತೀಯ ಅಲೆಯ ಸ್ವರೂಪ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್, ವಿದ್ಯುತ್ಕಾಂತೀಯ ಅಲೆಯ ಸ್ವರೂಪ. ಅಂದರೆ ತರಂಗ ಮತ್ತು ಕಣ ಎರಡೂ ರೂಪಗಳನ್ನು ಒಳಗೊಂಡಿರುವಂತಹದು. ತರಂಗ ಮತ್ತು ಕಣ ಎರಡೂ ರೂಪಗಳನ್ನು ಒಳಗೊಂಡಿರುವಂತಹದು. ಕನ್ನಡದವ್ರು ಕರೆಕ್ಟಾಗಿ ಪದ ಹೇಳೋಲ್ಲ, ಸಮನ್ವಯ ಅಂತ ನಾವು ಹೇಳ್ಬೋದು. ಇಂಗ್ಲೀಷ್ ಮೀಡಿಯಮ್ನವರು ವಾಟ್ ಈಸ್ ಲೈಟ್? ಲೈಟ್ ಈಸ್ ಎ ಫಾರ್ಮ್ ಆಫ್ ಎನರ್ಜಿ ಆ್ಯಂಡ್ ಇಟ್ ಈಸ್ ಅನ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಆಫ್ ವೇವ್ಸ್.
and it is neither corpuscular nor wave, mixed of two. That is the definition of light. ಇಷ್ಟು ಕತೆ ಬೆಳಕು ಎಂದರೆ ಏನು ಅನ್ನೋದು ನಾನು ನಿಮಗೆ ಜಾಸ್ತಿ ಹೇಳಿದ್ದೀನಿ, ನಿಮ್ಮ ಪಾಠ ಅಷ್ಟು ಹೇಳಿಲ್ಲ, ಆದರೆ ಗೊತ್ತಾಗಲಿ ಅಂತ ಹೇಳಿದೆ. ಆಯಿತು, ಬೆಳಕಾಯಿತು. ಬೆಳಕು ಬಂದ ಮೇಲೆ ಪ್ರಶ್ನೆ, ನಮಗೆ ವಸ್ತುಗಳು ಕಾಣ್ತವೆ, ಕಣ್ಣಿಗೆ ಕಾಣ್ತವೆ. ನಾವು ಅನ್ಕೋತೀವಿ ಅದು ನಮ್ಮ ಕಣ್ಣು ಕಾಣ್ತಾ ಇದೆ ಅಂಥೇಳಿ. ಕಣ್ಣು ಕಾಣ್ತಾ ಇದೆ, ಇದು ಕಾಣ್ತಾ ಇದೆ ಮೊಬೈಲು, ಇದು ಕಾಣ್ತಾ ಇದೆ ಅಂತಂದ್ರೆ ಅರ್ಥ ಮೊಬೈಲಿನ ಮೇಲೆ ದೀಪದ ಬೆಳಕು ಬಿದ್ದಿದೆ. ಆ ದೀಪದ ಬೆಳಕು ಮೊಬೈಲ್ ಮೇಲೆ ಬಿದ್ದು ಮೊಬೈಲ್ನಿಂದ ಬೌನ್ಸ್ ಬ್ಯಾಕ್ ಆಗ್ತಾ ಇದೆ, ವಾಪಸ್ ಬರ್ತಾ ಇದೆ. ಆ ವಾಪಸ್ ಬರ್ತಿರೋ ಕಿರಣ ನನ್ನ ಕಣ್ಣಿಗೆ ಮುಟ್ತಾ ಇದೆ, ನನಗಾಗಿ ಮೊಬೈಲ್ ಕಾಣ್ತಾ ಇದೆ. ಮೊಬೈಲಿನಿಂದ ಬೌನ್ಸ್ ಬ್ಯಾಕ್ ಆಗಿ ಬಂದಿರುವ ಕಿರಣ ನನ್ನ ಕಣ್ಣಿಗೆ ತಾಕಿದಾಗ ನನಗೆ ಆ ವಸ್ತು ಕಾಣ್ತಾ ಇದೆ. ಇದನ್ನೇ ಬೆಳಕಿನ ಪ್ರತಿಫಲನ ಅಂತ ಕರೀತಾರೆ, ರಿಫ್ಲೆಕ್ಷನ್ ಆಫ್ ಲೈಟ್ ಅಂತ ಕರೀತಾರೆ. ಅದಕ್ಕೆ ಮುಂಚೆ ಇನ್ನೊಂದು ಜ್ಞಾಪಕಟ್ಕೊಳ್ಳಿ, ಬೆಳಕಿನ ವೇಗ ಎಷ್ಟು ಅಂತ. ಬೆಳಕಿನ ವೇಗ, ವೆಲಾಸಿಟಿ ಆಫ್ ಲೈಟ್, ವೆಲಾಸಿಟಿ ಆಫ್ ಲೈಟ್, ಬೆಳಕಿನ ವೇಗ. ಬೆಳಕಿನ ವೇಗ ಅದಕ್ಕೆ ಸಿ ಅಂತ ಬರೀತಾರೆ, ಜ್ಞಾಪಕಟ್ಕೊಳ್ಳಿ. ಬೆಳಕಿನ ವೇಗಕ್ಕೆ ಸಾಮಾನ್ಯವಾಗಿ ಸಿಂಬಲ್ ಸಿ. ಬೆಳಕಿನ ವೇಗ ಸಿ. ಇದು ಒಂದು ಸೆಕೆಂಡಿಗೆ 3,00,000 ಕಿಲೋಮೀಟರ್. ಬೆಳಕಿನ ವೇಗ ಎಷ್ಟು? 3,00,000 ಕಿಲೋಮೀಟರ್ ಪರ್ ಸೆಕೆಂಡ್. ಒಂದು ಸೆಕೆಂಡ್ಗೆ ಬೆಳಕು 3,00,000 ಕಿಲೋಮೀಟರ್ ಹೋಗುತ್ತೆ. ಅರ್ಥ ಆಯ್ತಾ? ಅಂದರೆ ಇದನ್ನು 3,00,000 ಕಿಲೋಮೀಟರ್ನ ನೀವು ಸೆಂಟಿಮೀಟ್ರಿಗೆ ಮಾಡ್ಕೊಂಡ್ರೆ 3,00,000 ಕರೆಕ್ಟಾ ಇಂಟು 1 ಕಿಲೋಮೀಟ್ರಿಗೆ 1000 ಮೀಟರು ಇಂಟು 1 ಮೀಟರ್ಗೆ 100 ಸೆಂಟಿಮೀಟರು. ಸೋ ಮೆನಿ ಸೆಂಟಿಮೀಟರ್ಸ್ ಪರ್ ಸೆಕೆಂಡ್ ಆಯಿತು. ಅಲ್ಲಿಗಿದು 3 ಇಂಟು 1 0 2 0 3 0 4 0 5 0 6 0 7 0 8 0 9 0 10 0 ಆಯಿತು. ಕರೆಕ್ಟಾ? 10 0 ಆಯಿತು. ಅಲ್ಲಿಗೆ 3 ಇಂಟು 10 ಟು ದಿ ಪವರ್ 10 ಸೆಂಟಿಮೀಟರ್ಸ್ ಪರ್ ಸೆಕೆಂಡ್. ಇದು ಬೆಳಕಿನ ವೇಗ. ಈ ಬೆಳಕಿನ ವೇಗ ಇಷ್ಟಿದೆ. ಶಬ್ದದ ವೇಗ ಎಷ್ಟು ಗೊತ್ತೇ? ಇದು ನೋಡಿ ಅಷ್ಟು. ಶಬ್ದದ ವೇಗ 330 ಮೀಟ್ರು. ಇದು ನೋಡಿದರೆ ಇಷ್ಟು 3,00,000 ಕಿಲೋಮೀಟರ್. ಶಬ್ದ 1 ಸೆಕೆಂಡ್ಗೆ ಚಲಿಸುವ ದೂರ 330 ಮೀಟ್ರು. ಅದಕ್ಕೇ ಇವೆಲ್ಲ ನಮ್ಮ ಪ್ರೈಮರಿ ಸ್ಕೂಲಲ್ಲಿ ಹೇಳ್ಕೊಡೋರು. ಮಿಂಚು ಮತ್ತು ಗುಡುಗು ಏಕಕಾಲದಲ್ಲಿ ಉಂಟಾದರೂ ಮೊದಲು ಮಿಂಚು ಕಾಣುತ್ತದೆ, ಎಷ್ಟೋ ಹೊತ್ತಿನ ನಂತರ ಗುಡುಗಿನ ಸಪ್ಪಳ ಕೇಳುತ್ತದೆ, ಏಕೆ ಅಂತ. ನಮಗೆ ಅದೇ ಒಂದು ದೊಡ್ಡ ಪ್ರಶ್ನೆ ಪರೀಕ್ಷೆಗೆ. ನಾವೆಲ್ಲ ಹಳ್ಳಿ ಹುಡುಗರು ಆ ಪ್ರಶ್ನೆಗೆ ಎಂಥ ಪ್ರಶ್ನೆ ಕೇಳಿಬಿಟ್ಟಿದ್ದಾರೆ ಅಂತ. ಮಿಂಚು ಮತ್ತು ಗುಡುಗು ಏಕಕಾಲದಲ್ಲಿ ಉಂಟಾದರೂ ಮೊದಲು ಮಿಂಚು ಕಾಣುತ್ತದೆ, ಆಮೇಲೆ ಗುಡುಗು ಕೇಳುತ್ತದೆ, ಏಕೆ ಅಂತ. ಅದಕ್ಕೆ ನಮಗೆ ಪಾಠ ಮೇಷ್ಟಿದ್ದವರು ಚೆನ್ನಾಗಿ ಬಯಾಟ್ ಮಾಡ್ಕೊಳ್ರೋ ಅಂತ ಹೇಳೋರು. ಏನೋ ದೊಡ್ಡ ಸಂಶೋಧನೆ ಮಾಡಿದ್ದೀವಿ ನನಗೆ. ಯಾಕೆಂದರೆ ಬೆಳಕಿನ ವೇಗವು ಶಬ್ದದ ವೇಗಕ್ಕಿಂತ ಜಾಸ್ತಿ ಆದ್ದರಿಂದ ಮೊದಲು ಮಿಂಚು ಕಾಣುತ್ತದೆ, ಆಮೇಲೆ ಗುಡುಗು ಕೇಳಿಸುತ್ತದೆ ಅಂತ. ಹಾಗಾಗಿ ಇವೆಲ್ಲ ಭಾಳ ಮೈನ್ಯೂಟ್ ಪಾಯಿಂಟ್ಸ್. ಅರ್ಥ ಆಯ್ತಲ್ಲ? ನೆಕ್ಸ್ಟ್, ಈಗ ಇದು ಬಂದ ಮೇಲೆ ಪಾರದರ್ಶಕ ಅಪಾರದರ್ಶಕ ನಿಮಗೆ ಗೊತ್ತಿದೆ. ಟ್ರಾನ್ಸ್ಪರೆಂಟ್ ಬಾಡಿ, ಒಪೇಕ್ ಬಾಡಿ. ವಾಟ್ ಈಸ್ ಎ ಟ್ರಾನ್ಸ್ಪರೆಂಟ್ ಬಾಡಿ? ಪಾರದರ್ಶಕ ವಸ್ತು ಅಂದರೆ ಏನು? ಟ್ರಾನ್ಸ್ಪರೆಂಟ್ ಬಾಡಿ ಈಸ್ ಒನ್ ವಿಚ್ ಅಲೋಸ್ ಲೈಟ್ ರೇಸ್ ಟು ಪಾಸ್ ಥ್ರೂ ಇಟ್. ತನ್ನ ಮೂಲಕ ಬೆಳಕಿನ ಕಿರಣಗಳನ್ನು ಹಾದು ಹೋಗಲು ಬಿಡುವ ವಸ್ತುವಿಗೆ ಪಾರದರ್ಶಕ ವಸ್ತು ಎಂದು ಕರೆಯುತ್ತಾರೆ. ಪಾರದರ್ಶಕ ವಸ್ತು ಎಂದರೇನು? ಯಾವ ವಸ್ತುವು ತನ್ನ ಮೂಲಕ ಬೆಳಕನ್ನು ಹಾದು ಹೋಗಲು ಬಿಡುತ್ತದೆಯೋ
ಅದನ್ನು ಪಾರದರ್ಶಕ ವಸ್ತು ಎಂದು ಕರೆಯುತ್ತಾರೆ. ಉದಾಹರಣೆಗೆ ಗಾಜು. ಕರೆಕ್ಟಾ? ಎಕ್ಸಾಂಪಲ್ ಗ್ಲಾಸ್. ಬರ್ಕೊಳ್ಳಿ. ಪಾರದರ್ಶಕ ವಸ್ತು. ಯಾವ ವಸ್ತುವು ಬೆಳಕನ್ನು ತನ್ನ ಮೂಲಕ ಹಾದು ಹೋಗಲು ಬಿಡುತ್ತದೆಯೋ ಅದನ್ನು ಪಾರದರ್ಶಕ ವಸ್ತು ಎಂದು ಕರೆಯುತ್ತಾರೆ. ಉದಾಹರಣೆ ಗಾಜು. ಎ ಟ್ರಾನ್ಸ್ಪರೆಂಟ್ ಬಾಡಿ ಈಸ್ ಒನ್ which allows light rays to pass through it. Example glass. Transparent के opposite to opaque bodies. Opaque. ಅಪಾರದರ್ಶಕ. opaque bodies. ಅಪಾರದರ್ಶಕ ಅಂತಂದರೆ ಯಾವ ವಸ್ತು ಬೆಳಕನ್ನು ಹಾದು ಹೋಗಲು ಬಿಡುವುದಿಲ್ಲವೋ ಅದು ಅಪಾರದರ್ಶಕ ವಸ್ತು. Opaque body is nothing but a body which does not allow light rays to pass through it. Opaque ಬಾಡೀಸ್ಗೆ ಇದು ಬರ್ತಿದ್ದೆಲ್ಲ ಉದಾಹರಣೆ ಕೊಡ್ಬೋದು. ಬಹುತೇಕ ಎಲ್ಲವೂ opaque ಬಾಡೀಸ್. ಕರೆಕ್ಟಾ? ಆದರೆ ಅದಕ್ಕೆ ಅಪಾರದರ್ಶಕ. ಆದರೆ ನಾನು ಆಗಲೇ ಹೇಳಿದೆ ಈ ಮೊಬೈಲ್ ಹ್ಯಾಕ್ ಕಾಣುತ್ತೆ ಅಂತ. ಅವಾಗ ನಾನು ಹೇಳಿದೆ ಒಂದು ವಸ್ತುವಿನ ಮೇಲೆ ಬೆಳಕಿನ ಕಿರಣ ಬಿದ್ದಾಗ ಬೆಳಕಿನ ಕಿರಣವು ವಸ್ತುವಿನಿಂದ ವಾಪಸ್ ಹಿನ್ನಡೆಯುತ್ತದೆ. ಬೌನ್ಸ್ ಬ್ಯಾಕ್. ಹಿನ್ನಡೆಯುತ್ತದೆ, ವಾಪಸ್ ನೆಗೆಯುತ್ತದೆ. ಅದಕ್ಕೆ ವಸ್ತು ಕಾಣುತ್ತೆ ಇದೆ. ಅದನ್ನು ಪ್ರತಿಫಲನ ಅಂತ ಹೇಳಿದೆ. ರಿಫ್ಲೆಕ್ಷನ್ ಆಫ್ ಲೈಟ್ ಅಂತ. ಜ್ಞಾಪ ಇಟ್ಕೊಳ್ಳಿ. ಬೆಳಕು ಪ್ರತಿಫಲನಗೊಳ್ಳುವುದು ಯಾವಾಗ ಅಂದರೆ ಆ ಮೇಲ್ಮೈ, ಯಾವ ವಸ್ತುವಿನ ಮೇಲ್ಮೈ, ಅದರ ಮೇಲ್ಭಾಗ ಹೇಗಿರಬೇಕಪ್ಪ ಅಂದರೆ ಆ ಸರ್ಫೇಸ್ ಹೇಗಿರಬೇಕು ಅಂದರೆ ಹೊಳಪಾಗಿರಬೇಕು ಮತ್ತು ನಯವಾಗಿರಬೇಕು. ಕರೆಕ್ಟಾ? ಅದು ಸ್ಮೂತ್ ಆ್ಯಂಡ್ ಶೈನಿಂಗ್ ಆಗಿದ್ದರೆ ಬೆಳಕು ರಿಫ್ಲೆಕ್ಟ್ ಆಗುತ್ತೆ. ಒಳ್ಳೆ ಆಗ್ತಾನೆ ಚೆನ್ನಾಗಿ ಹಾಕಿ ಎತ್ತರೋ ಹಾಗೆ ಇದು ಗುಂಜು ಮರಳು ಎತ್ತರೋ ಹಾಕಿ ತೊಳೆದಿರೋ ಚಮಚ, ಸ್ಟೀಲ್ ಚಮಚ. ಆ ಸ್ಟೀಲ್ ಚಮಚದಲ್ಲಿ ಹಿಂಗೆ ನೋಡಿಕೊಂಡ್ರೆ ನಮ್ಮ ಮುಖ ಕಾಣುತ್ತೆ. ಹೀಗೆ ನೋಡ್ಕೊಂಡ್ರೆ ಸೌಟಲ್ಲಿ ನಮ್ಮ ಮುಖ ಕಂಡುಬಿಡುತ್ತೆ. ಆ ಸೌಟಂತೂ ಪಕ್ಕಾ ಕಾಂಕೇವ್ ಮಿರರು ನನ್ನ ರಾಜ್ಯ. ಹೀಗಿರುತ್ತೆ ನೋಡೋದು. ಅದರಲ್ಲಿ ನಮ್ಮ ಮುಖ ಕಾಣುತ್ತೆ. ನಮ್ಮ ಮುಖ ಯಾಕೆ ಕಾಣ್ತಾ ಇದೆ ಅಂದರೆ ಒಂದು ಚೆನ್ನಾಗಿ ಆಗ್ತಾನೆ ತೊಳೆದಿರ್ತೀವಿ, ಶೈನಿಂಗ್ ಇರುತ್ತೆ, ಸ್ಮೂತ್ ಆಗಿರುತ್ತೆ. ಕರೆಕ್ಟಾ? ಎನಿ ಸ್ಮೂತ್ ಶೈನಿಂಗ್ ಸರ್ಫೇಸ್ ವಿಲ್ ರಿಫ್ಲೆಕ್ಟ್ ಲೈಟ್. ಬೆಳಕನ್ನು ಸಾಮಾನ್ಯವಾಗಿ ಯಾವ ಸಮತಲಗಳು ಪ್ರತಿಫಲಿಸುತ್ತವೆ? ಸಾಮಾನ್ಯವಾಗಿ ಬೆಳಕನ್ನು ನಯವಾದ ಮತ್ತು ಹೊಳಪಾದ ಮೇಲ್ಮೈಗಳು ಬೆಳಕನ್ನು ಪ್ರತಿಫಲಿಸುತ್ತವೆ. ಕರೆಕ್ಟಾ? ಅಲ್ಲಿಗೆ ಬರ್ಕೊಳ್ಳಿ. ಎರಡನೇದು ಪ್ರಶ್ನೆ, ಬೆಳಕು ಎಂದರೆ ಏನೋ ಆಯಿತು, ಪಾರದರ್ಶಕ ಆಯಿತು, ಅಪಾರದರ್ಶಕ ಆಯಿತು. ಇನ್ನೂ ಒಂದಿದೆ ನಾನು ಹೇಳಲಿಲ್ಲ. ಟ್ರಾನ್ಸ್ಪರೆಂಟ್ ಒಪೇಕ್ ಆದಮೇಲೆ ಅದ್ರ ಮಧ್ಯೆ ಒಂದಿದೆ ಟ್ರಾನ್ಸ್ಲೂಸೆಂಟ್ ಅಂತ. ಇದು ಎಳೆಬಿಡಂಗಿಗಳು. ಆಗಲೇ ಹೇಳಿದ್ನಲ್ಲ, ಚಮಚ ಟ್ರಾನ್ಸ್ಲೂಸೆಂಟು, ಸೌಟು ಟ್ರಾನ್ಸ್ಲೂಸೆಂಟು, ಪ್ಲಾಸ್ಟಿಕ್ಕು ಟ್ರಾನ್ಸ್ಲೂಸೆಂಟು. ಕರೆಕ್ಟಾ? ಇವೆಲ್ಲ ಟ್ರಾನ್ಸ್ಲೂಸೆಂಟ್. ಇವು ಅರ್ಬೆರ್ಕೆವು. ಹಾಗಾಗಿ ಪೂರ ಪಾರದರ್ಶಕ ಅಲ್ಲ, ಪೂರ ಅಪಾರದರ್ಶಕ ಅಲ್ಲ, ಇನ್ ಬಿಟ್ವೀನ್ ಇಟ್ಟು ಇವು ಟ್ರಾನ್ಸ್ಲೂಸೆಂಟ್ ಅಂತ ಕರಿತೀವಿ. ಕರೆಕ್ಟಾ? ಅದೆಲ್ಲ ನಿಮಗಿಲ್ಲ, ಆದರೂ ಹೇಳಿದ್ದೀನಿ. ಈಗ ಇದೆಯಾ? ಸರಿ. ಅಲ್ಲಿಗೆ ಈಗ ವಸ್ತುಗಳು 3 ಥರ ಅಂತಾಯಿತು. ಈಗ ವಸ್ತುವಿನ ಮೇಲೆ ಬಿದ್ದಂಥ ಬೆಳಕು ಪ್ರತಿಫಲನಗೊಳ್ಳುತ್ತೆ ಅಂತ ಹೇಳಿದೆ. ಸೊ ದಿ ಲೈಟ್ ಫಾಲಿಂಗ್ ಆನ್ ಎನ್ ಆಬ್ಜೆಕ್ಟ್ ಬೌನ್ಸ್ ಬ್ಯಾಕ್ ಆ್ಯಂಡ್ ದಟ್ ಈಸ್ ಕಾಲ್ಡ್ ದಿ ರಿಫ್ಲೆಕ್ಷನ್ ಆಫ್ ಲೈಟ್ ಅಂತ ಕರೆದ್ವಿ. ಬೆಳಕಿನ ಪ್ರತಿಫಲನ ಅಂತ ಕರೆದ್ವಿ. ಈ ಬೆಳಕಿನ ಪ್ರತಿಫಲನ ಅಂತ ಬಂದಾಗ ಮೊದಲಿಗೆ ನಿಮಗೆ ಪ್ರತಿಫಲನಕ್ಕೆ ಮುಂಚೆ ದರ್ಪಣ ಅನ್ನೋದು ನೋಡ್ಕೋಬೇಕು. ದರ್ಪಣ, ಮಿರರ್.
ನಮ್ಮ ಫಿಸಿಕ್ಸಲ್ಲಿ ಲೈಟ್ ಚಾಪ್ಟ್ರಲ್ಲಿ ದರ್ಪಣ ಅಂದರೆ ಅದು ಗಾಜೇ ಆಗಿರಬೇಕು, ಕಟ್ಟಾಕಿದ ಕನ್ನಡಿನೇ ಆಗಿರಬೇಕು ಅಂತಲ್ಲ. ನಮ್ಮಲ್ಲಿ ದರ್ಪಣ ಅಂದರೆ ಸ್ಮೂತ್ ಶೈನಿಂಗ್ ಸರ್ಫೇಸ್ ಅಷ್ಟೇ. ಅರ್ಥರ ದರ್ಪಣ ಎಂದರೆ ಏನು? ನಯವಾದ ಮತ್ತು ಹೊಳಪಾದ ಮೇಲ್ಮೈ ಇರುವ ವಸ್ತುವಿಗೆ ದರ್ಪಣ ಎಂದು ಹೆಸರು. ಎ ಬಾಡಿ ಆರ್ ಎನ್ ಆಬ್ಜೆಕ್ಟ್ ಹ್ಯಾವಿಂಗ್ ಸ್ಮೂತ್ ಆ್ಯಂಡ್ ಶೈನಿಂಗ್ ಸರ್ಫೇಸ್ ಈಸ್ ಕಾಲ್ಡ್ ಎ ಮಿರರ್. ವಾಟ್ ಈಸ್ ಎ ಮಿರರ್? ದರ್ಪಣ ಎಂದರೆ ಏನು? ನಯವಾದ ಮತ್ತು ಹೊಳಪಾದ ಮೇಲ್ಮೈಯನ್ನು ಹೊಂದಿರುವ ವಸ್ತುವಿಗೆ ದರ್ಪಣ ಎಂದು ಹೆಸರು. ಸೊ ಎ ಬಾಡಿ ಆರ್ ಎನ್ ಆಬ್ಜೆಕ್ಟ್ ಹ್ಯಾವಿಂಗ್ ಸ್ಮೂತ್ ಆ್ಯಂಡ್ ಶೈನಿಂಗ್ ಸರ್ಫೇಸ್ ಈಸ್ ಕಾಲ್ಡ್ ಮಿರರ್. ಅದು ಜ್ಞಾಪಕಟ್ಕೊಳ್ಳಿ. ಈಗ ರಿಫ್ಲೆಕ್ಷನ್ ಆಫ್ ಲೈಟ್ ಬರ್ತೀವಿ. ಬೆಳಕಿನ ಪ್ರತಿಫಲನ ಬರ್ಕೊಳ್ಳಿ. ಬೆಳಕಿನ ಪ್ರತಿಫಲನ, ಬೆಳಕಿನ ಪ್ರತಿಫಲನ, ರಿಫ್ಲೆಕ್ಷನ್ ಆಫ್ ಲೈಟ್. ಈಗ ಹಿಯರ್ ಈಸ್ ಎ ಬಿ ಒಂದು ದರ್ಪಣ. ಎ ಬಿ ಇಸ್ ಎ ಮಿರರ್. ಈ ಕಡೆ ಭಾಗ ರಫ್ ಅಂತ, ಇದು ಬೆಳಕನ್ನು ಪ್ರತಿಫಲಿಸುವುದಿಲ್ಲ. ಈ ಭಾಗ ರಫ್ಫು ಪ್ರತಿಫಲಿಸೋಲ್ಲ ಅಂದರೆ ಈ ಭಾಗ ಪ್ರತಿಫಲಿಸುತ್ತೆ ಅಂತ ಅರ್ಥ. ಯಾವುದು ಪ್ರತಿಫಲಿಸಲು ಅದಕ್ಕೆ ಈ ಥರ ಮಾರ್ಕ್ ಹಾಕ್ತೇನೆ. ಇಂಗ್ಲೀಷ್ ಮೀಡಿಯಮ್ನವರು ದಿಸ್ ಮಾರ್ಕ್ ಇಂಡಿಕೇಟ್ಸ್ ದಿಸ್ ಈಸ್ ದಿ ರಫ್ ಪ್ಲೇಸ್ which does not reflect light. That means the opposite side is a smooth face that reflects light. ಕರೆಕ್ಟಾ? ಈಗ ಇಲ್ಲಿ ಒಂದು ಲೈಟ್ ರೇ, ಸೇ ಪಿ ಒ is a ray of light which is falling on the mirror. ಪಿ ಒ ಒಂದು ಬೆಳಕಿನ ಕಿರಣ ಕನ್ನಡಿಯ ಮೇಲೆ ಬೀಳುತ್ತಾ ಇದೆ ಬಂದು. ಕರೆಕ್ಟಾ? ಇಲ್ಲೆಲ್ಲ ನೋಡಿ, ಇಲ್ಲೆಲ್ಲ ಒಂದು ಜ್ಞಾಪ ಇಟ್ಕೋಬೇಕು. ಇವನ್ನೆಲ್ಲ ನಾವು ಕಿರಣ ಸ್ಟ್ರೈಟ್ ಲೈನಲ್ಲಿ ಹೋಗುತ್ತೆ ಅಂತ ಅಸ್ಯೂಮ್ ಮಾಡ್ಕೊಂಡು ಮಾಡ್ತಾಯಿದ್ದೀವಿ. ಇಲ್ಲಿ ಅರ್ಥ ಆಯ್ತಲ್ಲ? ಇದೆಲ್ಲ ತರಂಗ ಬರ್ಕೊಳ್ತಾ ಇಲ್ಲ ನಾವು. ಕಿರಣಗಳನ್ನು ಇಲ್ಲಿ ವಿ ಆರ್ ಅಸ್ಯೂಮಿಂಗ್, ನಾವು ಒಪ್ಕೋತಾ ಇದ್ದೀವಿ, ನಂಬ್ಕೋತಾ ಇದ್ದೀವಿ ಸರಳ ರೇಖೆಯಲ್ಲಿದೆ ಕಿರಣ ಅಂಥೇಳಿ. ಈಗ ಇದು ಹೋದ ಮೇಲೆ ಇಟ್ ಬೌನ್ಸ್ ಬ್ಯಾಕ್, ವಾಪಸ್ ಬರುತ್ತೆ. ಓ ಆರ್ ವಾಪಸ್ ಬರುತ್ತೆ. ಪಿ ಒ ಹೋಗಿದ್ದು ಕಿರಣ, ಕನ್ನಡಿಯನ್ನು ಪ್ರವೇಶಿಸಿದ ಕಿರಣ. ಓ ಆರ್ ಕನ್ನಡಿಯಿಂದ ಪ್ರತಿಫಲಿತಗೊಂಡಂಥ ಕಿರಣ, ವಾಪಸ್ ಬಂದ ಕಿರಣ. ಓ ಪತನದಲ್ಲಿ ಆ ಬಿಂದು, ಸಂಗಮ ಬಿಂದು. ಈ ಓನಿಂದ ಒಂದು ಪರ್ಪೆಂಡಿಕ್ಯುಲರ್ ಹೇಳಿದ್ರೆ ಕನ್ನಡಿಗೆ, ಓನಿಂದ ಪರ್ಪೆಂಡಿಕ್ಯುಲರ್ ಓ ಎಮ್ ಪರ್ಪೆಂಡಿಕ್ಯುಲರ್ ಎಳಿತೀನಿ ಎ ಬಿಗೆ. ಇದಕ್ಕೆ ಲಂಬ ಅಂತೀವಿ ಕನ್ನಡದಲ್ಲಿ, ಇಂಗ್ಲೀಷಲ್ಲಿ ನಾರ್ಮಲ್ ಅಂತ ಕರಿತೀವಿ. ಈಗ ಈ ಚಿತ್ರದಲ್ಲಿ ಏನೇನು ನೋಡ್ಕೊಳ್ಳಿ. ಪಿ ಒ ಇದು ಇನ್ಸಿಡೆಂಟ್ ರೇ. ಪಿ ಒ ಇಸ್ ಕಾಲ್ಡ್ ಇನ್ಸಿಡೆಂಟ್ ರೇ. ಪಿ ಒನ ಇನ್ಸಿಡೆಂಟ್ ರೇ ಅಂತ ಕರೀತಾರೆ. ಕನ್ನಡದಲ್ಲಿ ಪತನ ಕಿರಣ. ಪತನ ಅಂದರೆ ಪ್ರವೇಶಿಸುವ ಕಿರಣ. ಪತನ ಅಂದರೆ ಪ್ರವೇಶಿಸುವ ಕಿರಣ. ಕರೆಕ್ಟಾ? ಓ ಕನ್ನಡಿಯ ಮೇಲೆ ಯಾವ ಬಿಂದುವಿನಲ್ಲಿ ಕಿರಣ ಪ್ರವೇಶ ಮಾಡುತ್ತೋ ಆ ಬಿಂದು ಓ. ಇದಕ್ಕೆ ಪಾಯಿಂಟ್ ಆಫ್ ಇನ್ಸಿಡೆನ್ಸ್ ಅಂತ ಕರೀತಾರೆ. ಪಾಯಿಂಟ್ ಆಫ್ ಇನ್ಸಿಡೆನ್ಸ್, ಪ್ರವೇಶದ ಬಿಂದು ಅಥವಾ ಪತನ ಬಿಂದು. ಪಾಯಿಂಟ್ ಆಫ್ ಇನ್ಸಿಡೆನ್ಸ್, ಪತನ ಬಿಂದು. ನೆಕ್ಸ್ಟು ಇಲ್ಲಿ ಬಂದಿದ್ದು ವಾಪಸ್ ಬೌನ್ಸಸ್ ಬ್ಯಾಕ್.
ವಾಪಸ್ ಹಿಂದೆ ಬರುತ್ತದೆ. ಇದಕ್ಕೆ ರಿಫ್ಲೆಕ್ಟೆಡ್ ರೇ, ರಿಫ್ಲೆಕ್ಟೆಡ್ ರೇ, ಪ್ರತಿಫಲನ ಕಿರಣ, ಪ್ರತಿಫಲನ ಕಿರಣ, ಪ್ರತಿಫಲನ ಕಿರಣ. ಕರೆಕ್ಟಾ? ಇದು ಲಂಬ, ಪತನ ಬಿಂದುವಿನಲ್ಲಿ ಎಳೆದಿರುವ ಲಂಬ, ನಾರ್ಮಲ್ ಎಟ್ ದಿ ಪಾಯಿಂಟ್ ಆಫ್ ಇನ್ಸಿಡೆನ್ಸ್. ಕರೆಕ್ಟಾ? ಇದ್ರ ಜೊತೆಗೆ ಚಿತ್ರದಲ್ಲಿ ನಮಗೆ ಎರಡು ಕೋನಗಳು ಕಾಣ್ತಾ ಇದ್ದಾವೆ. 2 ಆ್ಯಂಗಲ್ಸ್ ಆರ್ ಆಲ್ಸೋ ಸೀನ್. ಇಲ್ಲೊಂದು ಕೋನ, ಇಲ್ಲೊಂದು ಕೋನ. ಆ್ಯಂಗಲ್ ಪಿ ಒ ಎಮ್, ಆ್ಯಂಗಲ್ ಪಿ ಒ ಎಮ್, ಆ್ಯಂಗಲ್ ಆರ್ ಒ ಎಮ್. ಎರಡು ಕೋನ, ಪಿ ಒ ಎಮ್ ಆ್ಯಂಡ್ ಆರ್ ಒ ಎಮ್. ಪಿ ಒ ಎಮ್, ಪಿ ಒ ಎಮ್ ನೋಡ್ಕೊಳ್ಳಿ. ಪಿ ಒ ಎಮ್ ಪತನ ಕಿರಣ ಮತ್ತು ಲಂಬದ ನಡುವಿನ ಕೋನ. ಪತನ ಕಿರಣ ಮತ್ತು ಲಂಬದ ನಡುವಿನ ಕೋನ, ಇದಕ್ಕೆ ಪತನ ಕೋನ ಅಂತ ಕರಿತೀವಿ. ಪತನ ಕೋನ. ಸೊ ಪಿ ಒ ಎಮ್ ಆ್ಯಂಗಲ್ is the angle between the incident ray and the normal. Therefore, this is called angle of incidence. Angle of incidence. ಹಾಗೆಯೇ ಇಲ್ಲೊಂದು ಕೋನ ಇದೆ. ಈ ಕೋನ ಯಾವುದು? ಪ್ರತಿಫಲನ ಕಿರಣ ಮತ್ತು ಲಂಬದ ನಡುವಿನ ಕೋನ. ಪ್ರತಿಫಲನ ಕಿರಣ ಮತ್ತು ಲಂಬದ ನಡುವಿನ ಕೋನ, ಇದಕ್ಕೆ ಪ್ರತಿಫಲನ ಕೋನ ಅಂತ ಕರಿತೀವಿ. ಪ್ರತಿಫಲನ ಕೋನ. ದಿಸ್ ಈಸ್ ದಿ ಆ್ಯಂಗಲ್ ಬಿಟ್ವೀನ್ ದಿ ರಿಫ್ಲೆಕ್ಟೆಡ್ ರೇ ಆ್ಯಂಡ್ ದಿ ನಾರ್ಮಲ್. Therefore, this is called angle of reflection. Angle of reflection. So, ಇಷ್ಟು ಜ್ಞಾಪ ಇಟ್ಕೋಬೇಕೀಗ. ದರ್ಪಣ ಎ ಪಿ ಮಿರರ್, ಪಿ ಒ ಇನ್ಸಿಡೆಂಟ್ ರೇ, ಒ ಆರ್ ರಿಫ್ಲೆಕ್ಟೆಡ್ ರೇ, ಒ ಪಾಯಿಂಟ್ ಆಫ್ ಇನ್ಸಿಡೆನ್ಸ್, ಒ ಎಮ್ normal drawn at the point of incidence, angle POM angle of incidence, angle ROM angle of reflection. ಕರೆಕ್ಟಾ? ಕನ್ನಡ ಮೀಡಿಯಮ್ನವರು. ಎ ಬಿ ಕನ್ನಡಿ, ಪಿ ಒ ಪತನ ಕಿರಣ, ಒ ಆರ್ ಅದರ ಆರ್ ಒ ಅನ್ನು ಕುಡಿದು, ಇದು ಪಿ ಒ ಅನ್ನಬೇಕು, ಅದನ್ನು ಒ ಆರ್ ಅನ್ನಬೇಕು. ಯಾಕೆಂದರೆ ಹೋಗಿದ್ದ ರೂಟ್ ಹೇಗೆ, ಬಂದಿದ್ದ ರೂಟ್ ಹೇಗೆ ಅಂತ. ಅದಕ್ಕೆ ಪಿ ಒ ಹೋಗ್ತಾ ಇದೆ ಪತನ ಕಿರಣ, ಒ ಆರ್ ವಾಪಸ್ ಬರ್ತಾ ಇದೆ, ಅದಕ್ಕೆ ಪ್ರತಿಫಲನ ಕಿರಣ. ಕರೆಕ್ಟಾ? ಓ ಪತನ ಬಿಂದು, ಒ ಎಮ್ ಪತನ ಬಿಂದುವಿನಲ್ಲಿ ಎಳೆದಿರುವ ಲಂಬ, ಪಿ ಒ ಎಮ್ ಪತನ ಕೋನ, ಆರ್ ಒ ಎಮ್ ಪ್ರತಿಫಲನ ಕೋನ. ಕರೆಕ್ಟಾ? ಇಷ್ಟಾದ ಮೇಲೆ ನಮ್ಮ ವಿಜ್ಞಾನಿಗಳು ಬೆಳಕಿನ ಪ್ರತಿಫಲನ 2 ನಿಯಮಗಳನ್ನು ಪಾಲಿಸುತ್ತೆ ಅಂತ ಹೇಳ್ತಾರೆ. ದಿಸ್ ರೇ ಆಫ್ ಲೈಟ್ ಫಾಲೋಸ್ ಆರ್ ಒಬೇಸ್ 2 laws, 2 principles pertaining to reflection of light. ಅಲ್ಲಿಗೆ 2 ನಿಯಮಗಳನ್ನು ಪಾಲಿಸುತ್ತೆ ಅಂತಾರೆ. ಅದಕ್ಕೆ ಲಾಸ್ ಆಫ್ ರಿಫ್ಲೆಕ್ಷನ್, ಪ್ರತಿಫಲನದ ನಿಯಮಗಳು ಅಂತ ಕರೀತಾರೆ. ಆದರೆ 2 ನಿಯಮ ನಾವು ಓದಾಗಲೂ ಇತ್ತು, ಈಗಲೂ ನಿಮಗೆ 2 ನಿಯಮಗಳು ಅಂತಲೇ ಇದುವೆ ಸದ್ಯ. ಅದು 3 ನಿಯಮ ಆಗಿಲ್ಲ, 2 ನಿಯಮನೇ ಇದೆ. ಆದರೆ ವ್ಯತ್ಯಾಸ ಏನು ಮಾಡಿದ್ದಾರೆ, ನಾವು ಯಾವುದನ್ನು ಮೊದಲನೇ ನಿಯಮ ಅಂತ ಓದ್ತಿದ್ವೋ ಅದನ್ನು 2ನೇ ನಿಯಮ ಮಾಡಿದ್ದಾರೆ. 2ನೇ ನಿಯಮ ಅಂತ ಯಾವುದು ಓದ್ತಿದ್ವೋ ಅದನ್ನು ಮೊದಲನೇ ನಿಯಮ ಮಾಡಿಬಿಟ್ಟಿದ್ದಾರೆ. ಫಸ್ಟ್ ಲಾ ಹ್ಯಾಸ್ ಬಿಕಮ್ ಸೆಕೆಂಡ್ ಲಾ, ಸೆಕೆಂಡ್ ಲಾ ಹ್ಯಾಸ್ ಬಿಕಮ್ ಫಸ್ಟ್ ಲಾ. ನಾವು ಓದ್ತಿದ್ದಾಗ ಏನಿತ್ತಪ್ಪ ಅಂದರೆ ಪತನ ಕಿರಣ, ಪ್ರತಿಫಲನ ಕಿರಣ, ಪತನ ಬಿಂದುವಿನಲ್ಲಿ ಎಳೆದ ಲಂಬ, ಹಿಂಗೆ ಇಟ್ಕೊಂಡ್ಬಿಟ್ರೆ ಗೊತ್ತಾಗ್ಬಿಡೋದು ನಮಗೆ. ಪತನ ಕಿರಣ, ಪ್ರತಿಫಲನ ಕಿರಣ, ಪತನ ಬಿಂದುವಿನಲ್ಲಿ ಎಳೆದ ಲಂಬ, 3 ನಾಮ ಕರೆಕ್ಟಾಗಿ. ಆ ಪತನ ಬಿಂದುವಿನಲ್ಲಿ ಎಳೆದ ಲಂಬ
ಇವು ಮೂರೂ ಒಂದೇ ಪಾತಳಿಯಲ್ಲಿರುತ್ತವೆ, ಒಂದೇ ಸಮತಲದಲ್ಲಿರುತ್ತವೆ ಅಂತಿತ್ತು ಫಸ್ಟ್ ಲಾ. ದಿ ಇನ್ಸಿಡೆಂಟ್ ರೇ, ದಿ ರಿಫ್ಲೆಕ್ಟೆಡ್ ರೇ ಆ್ಯಂಡ್ ದಿ ನಾರ್ಮಲ್ ಅಟ್ ದಿ ಪಾಯಿಂಟ್ ಆಫ್ ಇನ್ಸಿಡೆನ್ಸ್. ಈ ಕಡೆ ಇನ್ಸಿಡೆಂಟ್ ರೇ, ರಿಫ್ಲೆಕ್ಟೆಡ್ ರೇ, ನಾರ್ಮಲ್ ಅಟ್ ದಿ ಪಾಯಿಂಟ್ ಆಫ್ ಇನ್ಸಿಡೆನ್ಸ್, ಆಲ್ ಲೈ ಇನ್ ದಿ ಸೇಮ್ ಪ್ಲೇನ್. ಅದು ಫಸ್ಟ್ ಲಾ ಇರೋದು. ಸೆಕೆಂಡ್ ಲಾ, ಈ ಆ್ಯಂಗಲ್ಗಳಿಗೆ ಸಮ, POM ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಈಸ್ ಈಕ್ವಲ್ ಟು ಆ್ಯಂಗಲ್ ಆಫ್ ರಿಫ್ಲೆಕ್ಷನ್. ಪತನ ಕೋನವು ಪ್ರತಿಫಲನ ಕೋನಕ್ಕೆ ಸಮನಾಗಿರುತ್ತದೆ. I ಅನ್ನೋದು ಪತನ ಕೋನ ಆಗಿ R ಅನ್ನೋದು ಪ್ರತಿಫಲನ ಕೋನ ಆದರೆ I ಈಸ್ ಈಕ್ವಲ್ ಟು R. ಪತನ ಕೋನವು ಪ್ರತಿಫಲನ ಕೋನಕ್ಕೆ ಸಮನಾಗಿರುತ್ತದೆ ಅಂತ ನಮ್ಗೆ ಹೇಳೋದು. ಏನು ನಿಮಗೆ ವ್ಯತ್ಯಾಸ ಮಾಡಿಲ್ಲ. ಇಲ್ಲಿ ಪತನ ಕೋನವು ಪ್ರತಿಫಲನ ಕೋನಕ್ಕೆ ಸಮ ಅನ್ನೋದನ್ನು ಮೊದಲನೇ ನಿಯಮ ಅಂತ ತಗೊಂಡಿದ್ದಾರೆ. ಒಂದೇ ಸಮತಲದಲ್ಲಿರುತ್ತವೆ ಅನ್ನೋದನ್ನು ಎರಡನೇ ನಿಯಮ ಬರ್ಕೊಂಡಿದ್ದಾರೆ. ಹಾಗಾಗಿ ಈಗ ಬರ್ಕೊಳ್ಳಿ, ಇವೆಲ್ಲ ಒಂದಿಷ್ಟು ಹೇಳ್ತೀನಿ. ಬರ್ಕೊಂಡಿದ್ದೀರಾ ಬೆಲ್ಲ ಅನ್ಕೊಳ್ಳಿ. ಆದರೂ ಕೂಡ ಪ್ರತಿಫಲನದ ನಿಯಮಗಳು ಬರ್ಕೊಳ್ಳಿ. ಸ್ಟೇಟ್ ದಿ ಲಾಸ್ ಆಫ್ ರಿಫ್ಲೆಕ್ಷನ್ ಆಫ್ ಲೈಟ್. ಪ್ರತಿಫಲನದ ನಿಯಮಗಳನ್ನು ಹೇಳಿರಿ. ಪ್ರತಿಫಲನದ ನಿಯಮಗಳನ್ನು ಹೇಳಿರಿ. ಕನ್ನಡ ಮೀಡಿಯಂನವರು ಮೊದಲನೇ ನಿಯಮ ಪತನ ಕಿರಣ, ಪ್ರತಿಫಲನ ಕಿರಣ ಮತ್ತು ಪತನ ಬಿಂದುವಿನಲ್ಲಿ ಎಳೆದ ಲಂಬ. ಪತನ ಕಿರಣ, ಪ್ರತಿಫಲನ ಕಿರಣ ಮತ್ತು ಪತನ ಬಿಂದುವಿನಲ್ಲಿ ಎಳೆದ ಲಂಬ, ಇವು ಮೂರೂ ನಾನು ನಮ್ಮ ಥರನೇ ಬರೆಸ್ತಾ ಇದ್ದೀನಿ. ಇವು ಮೂರೂ ಒಂದೇ ಸಮತಲದಲ್ಲಿರುತ್ತವೆ. ಎರಡನೇ ನಿಯಮ, ಪತನ ಕೋನವು ಪ್ರತಿಫಲನ ಕೋನಕ್ಕೆ ಸಮನಾಗಿರುತ್ತದೆ. I ಈಸ್ ಈಕ್ವಲ್ ಟು R. ಈ ಚಿತ್ರ ಬರ್ಕೋಬೇಕು. ಪತನ ಕೋನವು ಪ್ರತಿಫಲನ ಕೋನಕ್ಕೆ ಸಮನಾಗಿರುತ್ತದೆ. ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಸ್, ಸ್ಟೇಟ್ ದಿ ಲಾಸ್ ಆಫ್ ರಿಫ್ಲೆಕ್ಷನ್. ಫಸ್ಟ್ ಲಾ, ದಿ ಇನ್ಸಿಡೆಂಟ್ ರೇ, ದಿ ರಿಫ್ಲೆಕ್ಟೆಡ್ ರೇ and the normal at the point of incidence. All lie in the same plane. Second law, angle of incidence is always equal to angle of reflection. That is, I is equal to R. ಇದು ಪ್ರತಿಫಲನದ ನಿಯಮಗಳು. ಈಗ ಪ್ರತಿಫಲನದ ನಿಯಮಗಳಾದ ಮೇಲೆ ದಿನ ನಾವು ಕನ್ನಡಿ ನೋಡ್ಕೊತೀವಿ. ಕನ್ನಡಿಗೆ ನಾವು ನಿತ್ಯ ನೋಡ್ಕೊಳ್ಳೋ ಕನ್ನಡಿಗೆ ಪ್ಲೇನ್ ಮಿರರ್ ಅಂತಾರೆ. ಪ್ಲೇನ್ ಮಿರರ್, ಕನ್ನಡದಲ್ಲಿ ಸಮತಲ ದರ್ಪಣ. ನಮ್ಮ ಮಾಮೂಲಿ ಕನ್ನಡಿ, ಅದಕ್ಕೆ ಪ್ಲೇನ್ ಮಿರರ್, ಸಮತಲ ದರ್ಪಣ ಅಂತೀವಿ. ನಿತ್ಯ ನಾವು ಕನ್ನಡಿ ನೋಡ್ಕೊತೀವಿ. ಕನ್ನಡಿ ನೋಡ್ಕೊಂಡಾಗ ನಮ್ಮ ಮುಖ ಅದರೊಳಗೆ ಕಾಣುತ್ತೆ. ಅದಕ್ಕೆ ನನ್ನ ಪ್ರತಿಬಿಂಬ ಅಂತೀವಿ. ನನ್ನ ಪ್ರತಿಬಿಂಬ ಕಾಣ್ತಾ ಇದೆ ಕನ್ನಡಿಯಲ್ಲಿ. ಐ ಆಮ್ ಸೀಯಿಂಗ್ ಮೈ ಇಮೇಜ್, ಪ್ರತಿಬಿಂಬ. ಹಾಗಾದರೆ ಈಗ ಇನ್ನೊಂದು ಹೊಸದು ಬಂತು. ಈಗ ಕನ್ನಡಿಯಲ್ಲಿ ನನ್ನ ಪ್ರತಿಬಿಂಬ ಕಾಣುತ್ತದೆ.
ಐ ಆಮ್ ಸೀಯಿಂಗ್ ಮೈ ಇಮೇಜ್ ಇನ್ ದೀಸ್ ಪ್ಲೇನ್ ಮಿರರ್ ಅಂತ. ಹಾಗಾದರೆ ಪ್ರತಿಬಿಂಬ ಎಂದರೆ ಏನು? ನನ್ನದೇ ರೂಪ, ನನ್ನದೇ ಬಿಂಬ ಪ್ರತಿಯಾಗಿ ಕಾಣ್ತಾ ಇದೆ. ಹಾಗಾದರೆ ಪ್ರತಿಬಿಂಬ ಎಂದರೆ ಏನು? ನಾಳೆ ಪರೀಕ್ಷೆಯಲ್ಲಿ ಡಿಫೈನ್ ಅನ್ ಇಮೇಜ್, ಪ್ರತಿಬಿಂಬವನ್ನು ವ್ಯಾಖ್ಯಾನಿಸಿರಿ. ಪ್ರತಿಬಿಂಬಕ್ಕೆ ಡೆಫಿನಿಷನ್ ಹೇಳು. ಅಂದರೆ ಏನು? ಪ್ರತಿಬಿಂಬಕ್ಕೆ ಡೆಫಿನಿಷನ್, ಪ್ರತಿಬಿಂಬ ಅಂದರೆ ಏನು ಅಂದರೆ ಒಂದು ನಯವಾದ ಮತ್ತು ಹೊಳಪಾದ ಮೇಲ್ಮೈ ಮೇಲೆ ಒಂದು ಬೆಳಕಿನ ಕಿರಣವು ಒಂದು ಬಿಂದುಳಿ ಇಲ್ಲಿ ನಯವಾದ ಮತ್ತು ಹೊಳಪಾದ ಮೇಲ್ಮೈ ML, ಇಲ್ಲೊಂದು ಬಿಂದು P, ಇಲ್ಲಿಂದ ಒಂದು ಬೆಳಕಿನ ಕಿರಣ ಬಂದು ಇದರ ಮೇಲೆ ಬೀಳುತ್ತೆ. ಬಿದ್ದಾಗ ಇದು ವಾಪಸ್ ಈ ಕಡೆ ಬರುತ್ತೆ. ಆಗ ಇದು ಇಲ್ಲಿ ಬಂದುಬಿಡುತ್ತೆ ಇಮೇಜು. ಅರ್ಥ ಆಯ್ತಾ? ಪ್ರತಿಫಲನಗೊಂಡು ಇಲ್ಲಿ ಬರುತ್ತೆ. ಆಗ Pನ ಆಬ್ಜೆಕ್ಟ್ ಅಂತೀವಿ. ಉದಾಹರಣೆ ನಾನು ಹೇಳ್ತಿರೋದು Qನ ಇಮೇಜ್ ಅಂತ ಕರಿತೀವಿ, Pನ ವಸ್ತು ಅಂತ ಕರಿತೀವಿ, ಐನ ಪ್ರತಿಬಿಂಬ ಅಂತ ಕರಿತೀವಿ. ಚಿತ್ರ ಅದಕ್ಕೆ ಹೊಂದಿಕೆ ಇಲ್ಲ. ಚಿತ್ರ ಬೇರೆ ಇರುತ್ತೆ ಪ್ಲೇನ್ ಮಿರರಲ್ಲಿ, ಹಿಂದಕ್ಕೆ ಬರುತ್ತೆ ಇಮೇಜು. ಆದರೆ ನಾನು ಯಾಕೆ ಉದಾಹರಣೆ ಕ್ಲಿಯರ್ ಆಗಿ ಕೊಡ್ತಾ ಇದ್ದೀನಿ ಅಂದರೆ ಡೆಫಿನಿಷನ್ ಹೇಳೋಕ್ಕೆ ಅನುಕೂಲ ಆಗಲಿ ಅಂತ. ಒಂದು ವಸ್ತುವಿನಿಂದ ಹೊರಟ ಒಂದು ವಸ್ತುವಿನ ಅಥವಾ ಒಂದು ಬಿಂದು ಅಲ್ಲಿ ಒಂದು ಬಿಂದುವಿನಿಂದ ಹೊರಟ ಬೆಳಕಿನ ಕಿರಣವು ಪ್ರತಿಫಲನಗೊಂಡು ಇನ್ನೊಂದು ಬಿಂದುವಿನಲ್ಲಿ ಸಂಗಮಿಸಿದಾಗ, ಇನ್ನೊಂದು ಬಿಂದುವಿನಲ್ಲಿ ಕೂಡಿಕೊಂಡಾಗ ಎರಡನೆಯ ಬಿಂದುವನ್ನು ಮೊದಲನೆಯ ಬಿಂದುವಿನ ಪ್ರತಿಬಿಂಬ ಎಂದು ಕರೆಯುತ್ತೇವೆ. ಕರೆಕ್ಟಾ? ಕನ್ನಡದಲ್ಲಂತೂ ಭಾಳ ಸ್ಪಷ್ಟವಾಗಿ ಹೇಳ್ಬೋದು. ಅರ್ಥ ಮಾಡ್ಕೊಂಬಿಟ್ರೆ ನೀವೇ ಬರ್ಕೊಂಬಿಡ್ಬೋದು. ಒಂದು ಬಿಂದುವಿನಿಂದ ಹೊರಡುವ ಬೆಳಕಿನ ಕಿರಣವು, ಒಂದು ಬಿಂದುವಿನಿಂದ ಹೊರಡುವ ಬೆಳಕಿನ ಕಿರಣವು ಪ್ರತಿಫಲನಗೊಂಡು, ಆ ಮೇಲ್ಮೈಯಿಂದ ಪ್ರತಿಫಲನಗೊಂಡು ಇನ್ನೊಂದು ಬಿಂದುವಿನಲ್ಲಿ ಕೂಡಿಕೊಂಡಾಗ ಆ ಎರಡನೆಯ ಬಿಂದುವನ್ನು ಮೊದಲನೆಯ ಬಿಂದುವಿನ ಪ್ರತಿಬಿಂಬ ಎಂದು ಕರೆಯುತ್ತೇವೆ. If a ray of light starting from a point falls on a smooth surface and reflects back through another point, the second point is called the image of the first point. So a ray of light starting from a point, falling on a smooth surface, gets reflected through a second point. The second point is called the image of the first point. Correct? ಬರ್ಕೊಳ್ಳಿ. ಪ್ರತಿಬಿಂಬ ಎಂದರೆ ಏನು? ಪ್ರತಿಬಿಂಬ ಎಂದರೆ ಏನು? ಕನ್ನಡ ಮೀಡಿಯಂನವರು ಒಂದು ಬಿಂದುವಿನಿಂದ ಹೊರಡುವ ಬೆಳಕಿನ ಕಿರಣವು ಪ್ರತಿಫಲಿತ ಮೇಲ್ಮೈಯಿಂದ ಪ್ರತಿಫಲನಗೊಂಡು ಮತ್ತೊಂದು ಬಿಂದುವಿನಲ್ಲಿ ಕೂಡಿಕೊಂಡಾಗ ಎರಡನೆಯ ಬಿಂದುವನ್ನು ಮೊದಲನೆಯ ಬಿಂದುವಿನ ಪ್ರತಿಬಿಂಬ ಎಂದು ಕರೆಯುತ್ತೇವೆ. ಎರಡನೆಯ ಬಿಂದುವನ್ನು ಮೊದಲನೆಯ ಬಿಂದುವಿನ ಪ್ರತಿಬಿಂಬ ಎಂದು ಕರೆಯುತ್ತೇವೆ. English medium students, what is an image? A ray of light
starting from a point, incident on a reflecting surface, reflects and passes through a second point, then the second point is called the image of the first point. Second point is called image of the first point. ಕರೆಕ್ಟಾ? ಈಗ ನಮ್ಮ ನಿತ್ಯ ಅನುಭವದಲ್ಲಿ ದಿನ ನಾವು ಕನ್ನಡಿ ಒಳಗಡೆ ಎಷ್ಟು ಸಲ ನೋಡ್ಕೋತೀವೋ ಮುಖಾನ, ಸಮತಲ ದರ್ಪಣದಲ್ಲಿ ನಿತ್ಯ ನೋಡಿಕೊಳ್ಳುವ ಕನ್ನಡಿಯಲ್ಲಿ ಕಾಣುವ ಪ್ರತಿಬಿಂಬದ ಲಕ್ಷಣಗಳೇನು? ನಿತ್ಯ ನೋಡ್ಕೋತೀವಿ ಕನ್ನಡಿ ಒಳಗಡೆ, ಬೆಳಿಗ್ಗೆ ಮಧ್ಯಾಹ್ನ ಎಷ್ಟು ಸಲ ಅಲಂಕಾರ ಮಾಡ್ಕೋತೀವೋ, ಮೇಕಪ್ ಮಾಡ್ಕೋತೀವೋ, ಹೊರಗೆ ಹೋಗ್ಬೇಕು ನೋಡ್ಕೋತಿರ್ತೀವಿ. ಪರೀಕ್ಷೆ ಪ್ರಶ್ನೆ ಕೇಳಿದಾಗ ತಡವರಿಸ್ತೀವಿ, ದಿನ ನೋಡ್ಕೋತಿರ್ತೀವಿ. ನಾಳೆ ಪರೀಕ್ಷೆಯಲ್ಲಿ ಸಮತಲ ದರ್ಪಣದಲ್ಲಿ ಕಾಣುವ ಪ್ರತಿಬಿಂಬದ ಲಕ್ಷಣಗಳೇನು? ವಾಟ್ ಆರ್ ದಿ ಕ್ಯಾರೆಕ್ಟರ್ಸ್ ಆಫ್ ದಿ ಇಮೇಜ್ ಸೀನ್ ಇನ್ ಎ ಪ್ಲೇನ್ ಮಿರರ್? ಒಂದು ಪ್ಲೇನ್ ಮಿರರಲ್ಲಿ ಕಾಣುವ ಇಮೇಜಿನ ಕ್ಯಾರೆಕ್ಟರ್ಸ್ ಏನು, ಅದರ ವೈಶಿಷ್ಟ್ಯಗಳೇನು ಅಂತ ಕೇಳಿದರೆ ಏನೋ ಗೊತ್ತಿಲ್ಲ ಅಂತ ಗಾಬರಿ ಆಗ್ಬಿಡ್ತೀವಿ. ಏನೋ ಪ್ರಶ್ನೆ ನಿತ್ಯ ನೋಡ್ಕೋತೀವಿ ಕನ್ನಡಿಗೆ. ನಾವು ಪಟ್ಕೊಳ್ಳಿ. ಪಾಯಿಂಟ್ ನಂಬರ್ 1, ನಾವು ನಿತ್ಯ ಕನ್ನಡಿ ಒಳಗಡೆ ನೋಡ್ಕೊಳ್ಳೋದಕ್ಕೆ ನಾನು ಆಗಲೇ ಹೇಳಿದ್ದೀನಿ, ನಾವು ಕನ್ನಡಿ ಪದ ಬಳಸೋಲ್ಲ, ಮಿರರ್ ಅಂತ ಬಳಸೋದಿಲ್ಲ. ಕನ್ನಡಿ ಅಂದ್ಬಿಟ್ರೆ ನಮ್ಮದು ಆಡು ಭಾಷೆ ಆಗ್ಬಿಡುತ್ತೆ. ದರ್ಪಣ ಅನ್ಬೇಕು ನಾವು, ಸ್ವಲ್ಪ ಸಂಸ್ಕೃತ ಮಿಕ್ಸ್ ಆಗ್ಬಿಟ್ಟಿದೆ. ಅದು ಮಾಮೂಲಿ ದರ್ಪಣ ಅಲ್ಲ, ಸಮತಲ ದರ್ಪಣ, ಪ್ಲೇನ್ ಮಿರರ್. ಹಾಗಾಗಿ ಕನ್ನಡಿ ಅನ್ನೋ ಬದಲಿಗೆ ವೈಜ್ಞಾನಿಕವಾಗಿ ಬಳಸೋ ಭಾಷೆ ಸಿಲೆಬಸ್ ಪುಸ್ತಕದಲ್ಲಿ ಪಠ್ಯದಲ್ಲಿ ಸಮತಲ ದರ್ಪಣ. ಆ ಸಮತಲ ದರ್ಪಣದಲ್ಲಿ ಕಾಣುವ ಪ್ರತಿಬಿಂಬ ಒಂದು, ಅದು ಮಿಥ್ಯಾ ಪ್ರತಿಬಿಂಬ. ಕೆಟ್ಟ ಭಾಷೆಯಲ್ಲಿ ಹೇಳೋದಾದರೆ ಸುಳ್ಳು ಪ್ರತಿಬಿಂಬ. ಕೆಟ್ಟ ಭಾಷೆಯಲ್ಲಿ ಹೇಳೋದಾದರೆ ಮಿಥ್ಯಾ ಪ್ರತಿಬಿಂಬ, ಸುಳ್ಳು ಪ್ರತಿಬಿಂಬ ಅಂದಮೇಲೆ ಇದು ಮಿಥ್ಯಾ ಪ್ರತಿಬಿಂಬ ಅಂದಮೇಲೆ ಒಂದು ಸತ್ಯ ಪ್ರತಿಬಿಂಬವೂ ಇರಬೇಕು ಅಂತ ಆಯ್ತಲ್ಲ. ಸುಳ್ಳಿದ್ಮೇಲೆ ಸತ್ಯ ಇರಬೇಕಲ್ಲ. ಹಾಗಾಗಿ ರಿಯಲ್ ಇಮೇಜು ಒಂದಿದೆ ಅಂತಾಯಿತು. ಆದರೆ ಕನ್ನಡಿದಲ್ಲಿ ಕಾಣ್ತೀವಲ್ಲ ನಿತ್ಯ ನಾವು, ಅದು ಸುಳ್ಳು ಪ್ರತಿಬಿಂಬ. ಏನು ಸರ್ ನಾನೇ ಸುಳ್ಳೆ? ಆಧ್ಯಾತ್ಮಕ್ಕೆ ಹೋಗಬೇಕಾಗುತ್ತೆ ಆಮೇಲೆ. ನಾನು ಸುಳ್ಳೆ, ನನ್ನ ಆತ್ಮವು ಸುಳ್ಳೆ ಅಂತ ಅದೆಲ್ಲ ಬಿಟ್ಬಿಡಿ. ಈಗ ಸದ್ಯಕ್ಕೆ ನನ್ನ ಪ್ರತಿಬಿಂಬ ಸುಳ್ಳೆ. ಇಲ್ಲಿ ಸುಳ್ಳು ಮತ್ತು ಸತ್ಯ ಇದನ್ನು ಯಾವುದರ ಮೇಲೆ ಹೇಳ್ತಾ ಇದ್ದೀವಿ? ನನಗಿಷ್ಟೇ ಲೆಕ್ಕ. ನಿಮ್ಮ ಆಧ್ಯಾತ್ಮ ಗಿಧ್ಯಾತ್ಮ ಕಟ್ಟಿಟ್ಬಿಡಿ. ನಾನಿಲ್ಲಿ ವೈಜ್ಞಾನಿಕವಾದ ಸತ್ಯ ನನಗಿಷ್ಟೇನೆ, ಸೈಂಟಿಫಿಕ್ ಟ್ರೂತ್ ಇಷ್ಟೇ. ನನ್ನ ಪ್ರತಿಬಿಂಬ ಕನ್ನಡಿನಲ್ಲಿ ಕಾಣ್ತಿರೋದನ್ನು ಪರದೆ ಮೇಲೆ ಹಿಡಿಯೋಕ್ಕೆ ಸಾಧ್ಯವೋ, ಪರದೆ ಮೇಲೆ ಹಿಡಿಯೋಕ್ಕೆ ಸಾಧ್ಯ ಇಲ್ವೋ, ಇಷ್ಟೇದಲ್ಲಿ ಲೆಕ್ಕ. ಪರದೆ ಮೇಲೆ ಹಿಡಿಬೋದು, ಇಲ್ಲಿ ಬೀಳ್ತಿರೋ ಕನ್ನಡಿ ಮೇಲೆ ಬೀಳ್ತಿರೋದನ್ನು ಅದೊಂದು ಸ್ಕ್ರೀನ್ ಹಾಕಿ ಸ್ಕ್ರೀನ್ ಮೇಲೂ ಕಾಣೋ ಹಾಗೆ ಮಾಡೋಕ್ಕಾಗತ್ತಾ? ಮಾಡೋಕ್ಕಾಗತ್ತೆ ಅಂದರೆ ಅದು ರಿಯಲ್ಲು, ಮಾಡೋಕ್ಕಾಗಲ್ಲ ಅಂದರೆ ಮಿಥ್ಯ. ಸಿನ್ಸ್ ದಿ ಇಮೇಜ್ ಸೀನ್ ಇನ್ ಎ ಪ್ಲೇನ್ ಮಿರರ್ ಕ್ಯಾನ್ ನಾಟ್ ಬಿ ಕಾಟ್ ಆನ್ ಎ ಸ್ಕ್ರೀನ್, ಇಟ್ ಈಸ್ ಎ ವರ್ಚುವಲ್ ಇಮೇಜ್. ಸಮತಲ ದರ್ಪಣದಲ್ಲಿ ಕಾಣುವ ಪ್ರತಿಬಿಂಬವನ್ನು ಪರದೆಯ ಮೇಲೆ ಹಿಡಿಯಲು ಸಾಧ್ಯವಿಲ್ಲವಾದ್ದರಿಂದ ಅದು ಮಿಥ್ಯಾ ಪ್ರತಿಬಿಂಬ. ಕರೆಕ್ಟಾ? ಆದ್ದರಿಂದ ಒಂದು, ಸಮತಲ ದರ್ಪಣದಲ್ಲಿ ಕಾಣುವ ಪ್ರತಿಬಿಂಬದ ಲಕ್ಷಣಗಳು ಒಂದು, ಅದು ಮಿಥ್ಯಾ ಪ್ರತಿಬಿಂಬವಾಗಿರುತ್ತದೆ, ಪರದೆಯ ಮೇಲೆ ಹಿಡಿಯಲು ಬರುವುದಿಲ್ಲ.
ಪರದೆಯ ಮೇಲೆ ಹಿಡಿಯಲು ಬರುವುದಿಲ್ಲ. ಪಾಯಿಂಟ್ ನಂಬರ್ 1, image in a plane mirror, it is a virtual image, not a real image. It is a virtual image. ಕರೆಕ್ಟಾ? ಆದ್ದರಿಂದ ಇಟ್ ಕೆನಾಟ್ ಬಿ ಕಾಟ್ ಆನ್ ದಿ ಸ್ಕ್ರೀನ್. ಇಟ್ ಕೆನಾಟ್ ಬಿ ಕಾಟ್ ಆನ್ ದಿ ಸ್ಕ್ರೀನ್. ಇಟ್ ಕೆನಾಟ್ ಬಿ ಕಾಟ್ ಆನ್ ದಿ ಸ್ಕ್ರೀನ್. ಎರಡನೇದು, ಇದು ಪ್ರತಿಬಿಂಬವು ನೇರವಾಗಿರುತ್ತದೆ. ಇಮೇಜ್ ವಿಲ್ ಬಿ ಎರೆಕ್ಟ್. ಯಾವಾಗಲೂ ಜ್ಞಾಪಕ ಇಟ್ಕೊಳ್ಳಿ, ಮಿಥ್ಯಾ ಪ್ರತಿಬಿಂಬಗಳು ಮಾತ್ರ ಎರೆಕ್ಟ್ ಆಗಿರ್ತವೆ. ವರ್ಚುವಲ್ ಇಮೇಜಸ್ ಆರ್ ಆಲ್ವೇಸ್ ಎರೆಕ್ಟ್. ಮಿಥ್ಯಾ ಪ್ರತಿಬಿಂಬಗಳು ನೇರವಾಗಿರುತ್ತವೆ. ತಲೆ ಕೆಳಗಾಗಿದ್ರೆ ಗೊತ್ತೇನಾಗ್ಬಿಟ್ಟಿರಲ್ಲ ಕನ್ನಡಿ ಒಳಗಡೆ ಅಲ್ವೇ? ಅದು ಮಿಥ್ಯಾ, ಅದರಿಂದ ಎರೆಕ್ಟ್. ಸೊ ಇಮೇಜ್ ಈಸ್ ಎರೆಕ್ಟ್, ನೇರವಾಗಿರುತ್ತದೆ. ಕರೆಕ್ಟಾ? ಮೂರನೇದು, ವಸ್ತುವು ಎಷ್ಟು ಗಾತ್ರದ್ದಾಗಿರುತ್ತಲೋ ಪ್ರತಿಬಿಂಬವೂ ಅಷ್ಟೇ ಗಾತ್ರದ್ದಾಗಿರುತ್ತದೆ. ಅರ್ಥ ಆಯ್ತಲ್ಲ? ವಸ್ತು ಎಷ್ಟು ಗಾತ್ರದ್ದಾಗಿರುತ್ತೋ ಪ್ರತಿಬಿಂಬವೂ ಅಷ್ಟೇ ಗಾತ್ರದ್ದಾಗಿರುತ್ತದೆ. ದಿ ಸೈಜ್ ಆಫ್ ದಿ ಆಬ್ಜೆಕ್ಟ್ ಈಸ್ ಈಕ್ವಲ್ ಟು ದಿ ಸೈಜ್ ಆಫ್ ದಿ ಇಮೇಜ್. ಬಿಂಬ ಮತ್ತು ಪ್ರತಿಬಿಂಬಗಳ ಗಾತ್ರ ಒಂದೇ ಆಗಿರುತ್ತದೆ. ಬಿಂಬ ಮತ್ತು ಪ್ರತಿಬಿಂಬಗಳ ಗಾತ್ರ, ಆಬ್ಜೆಕ್ಟ್ ಆ್ಯಂಡ್ ಇಮೇಜ್ ಸೈಜ್ ವಿಲ್ ಬಿ ಈಕ್ವಲ್. ಬಿಂಬ ಮತ್ತು ಪ್ರತಿಬಿಂಬಗಳ ಗಾತ್ರ ಒಂದೇ ಆಗಿರುತ್ತದೆ. ನಾಲ್ಕನೇದು, ಕನ್ನಡಿಯಿಂದ ವಸ್ತು ಎಷ್ಟು ದೂರದಲ್ಲಿರುತ್ತದೋ ಅಷ್ಟೇ ದೂರ ಹಿಂಬದಿಯಲ್ಲಿ ಪ್ರತಿಬಿಂಬ ಬೀಳುತ್ತದೆ. ಕರೆಕ್ಟಾ? ನಮ್ಗೆ ಹೀಗೆ ನೋಡಿಕೊಂಡ್ರೆ ನಾವೆಷ್ಟು ಇರ್ತೀವೋ ಅಷ್ಟೇ ಹಿಂದಕ್ಕೆ ಪ್ರತಿಬಿಂಬ ಇರುತ್ತೆ. ವಸ್ತುವಿನಿಂದ ಕನ್ನಡಿಯ ದೂರವು ಅಷ್ಟೇ ದೂರ ಹಿಂಬದಿಯಲ್ಲಿರುತ್ತದೆ ಪ್ರತಿಬಿಂಬ. ಸೊ ದಿ ಡಿಸ್ಟೆನ್ಸ್ ಬಿಟ್ವೀನ್ ದಿ ಮಿರರ್ ಆ್ಯಂಡ್ ದಿ ಆಬ್ಜೆಕ್ಟ್ ಅಥವಾ ಇಮೇಜ್ ಈಸ್ ಫಾರ್ಮ್ಡ್ as far behind the mirror as the object is in front of it. The image is formed as far behind the mirror as the object is in front of it. ಆಯಿತಾ? ಅದು ನಾಲ್ಕನೇ ಪಾಯಿಂಟ್. ಆಮೇಲೆ ಬರ್ಸ್ತೀರಿ ಲಾಸ್ಟ್ ಪಾಯಿಂಟ್. ಕನ್ನಡ ಮೀಡಿಯಂನವರು ಪಾರ್ಶ್ವ ಪಲ್ಲಟನ. ಇಂಗ್ಲೀಷ್ ಮೀಡಿಯಂನವರು ಲ್ಯಾಟರಲ್ ಇನ್ವರ್ಷನ್. ಪಾರ್ಶ್ವ ಪಲ್ಲಟನ, ಲ್ಯಾಟರಲ್ ಇನ್ವರ್ಷನ್. ಪಾರ್ಶ್ವ ಅಕ್ಕಪಕ್ಕ. ವಸ್ತುವಿನ ಎಡವು ಪ್ರತಿಬಿಂಬದಲ್ಲಿ ಬಲವು ಎಡವಾಗಿಯೂ ಕಾಣುತ್ತದೆ. ತಪ್ಪಸಲಿರೋ ಕನ್ನಡಿ ಒಳಗಡೆ ನಮ್ಮ ಪ್ರತಿಬಿಂಬದಲ್ಲಿ ಎಡಭಾಗ ಬಲಭಾಗವಾಗಿ ಕಾಣುತ್ತೆ, ಬಲಭಾಗ ಎಡಭಾಗವಾಗಿ ಕಾಣುತ್ತೆ. ಲೆಫ್ಟ್ ಈಸ್ ಸೀನ್ ಆಸ್ ರೈಟ್ ಆ್ಯಂಡ್ ರೈಟ್ ಈಸ್ ಸೀನ್ ಆಸ್ ಲೆಫ್ಟ್. ದಟ್ ಈಸ್ ಕಾಲ್ಡ್ ಲ್ಯಾಟರಲ್ ಇನ್ವರ್ಷನ್. ಪಾರ್ಶ್ವ ಪಲ್ಲಟನ. ಅಕ್ಕಪಕ್ಕಗಳು ಒದಲು ಬದಲಾಗಿರುತ್ತವೆ. ಕರೆಕ್ಟಾಗಿ ಎಡಬಲಗಳು ಒದಲು ಬದಲಾಗ್ತವೆ. ಇಷ್ಟು ಕೂಡ ಸಮತಲ ದರ್ಪಣದಲ್ಲಿ ಕಾಣುವ ಪ್ರತಿಬಿಂಬದ ಲಕ್ಷಣಗಳು ಅಂತ ಜ್ಞಾಪ ಇಟ್ಕೊಳ್ಳಿ. ಇಂಥದ್ದೆಲ್ಲ ಯಾವ ಕಿರಣಗಳಿಂದ ಬರ್ತವೆ ಅನ್ನೋದರ ಡೀಟೇಲ್ಸು ಸ್ವಲ್ಪ ನಾನು ಡೀಟೇಲಾಗಿ ಹೇಳ್ತೀನಿ. ಗೋಳೀಯ ದರ್ಪಣಗಳು ತೊಗೊಂಡಾಗ, ಸ್ಪೆರಿಕಲ್ ಮಿರರ್ಸ್ ತೊಗೊಂಡಾಗ, ಕಾಂಕೇವ್ ಮಿರರ್, ಕಾನ್ವೆಕ್ಸ್ ಮಿರರ್ ತೊಗೊಂಡಾಗ ಕನ್ವರ್ಜಿಂಗ್ ರೇಸ್ ಆ್ಯಂಡ್ ಡೈವರ್ಜಿಂಗ್ ರೇಸ್ ಅಂತ ಹೇಳ್ತೀನಿ. ಆಗ virtual image, how it is formed, it is actually formed by diverging rays. ಇದು ಮಿಥ್ಯಾ ಪ್ರತಿಬಿಂಬ ಚದುರುವ ಕಿರಣಗಳಿಂದ ಉಂಟಾಗುತ್ತೆ. ಅದೇನೇ ಸತ್ಯ ಪ್ರತಿಬಿಂಬ ಸಂಗಮಿಸುವ ಕಿರಣಗಳಿಂದ ಉಂಟಾಗುತ್ತೆ, ಕನ್ವರ್ಜಿಂಗ್ ರೇಸ್ ಅಂತ. ಅದನ್ನು ಆಮೇಲೆ ಹೇಳೋಣ. ಈಗ ಬರ್ಕೊಳ್ಳಿ. ಸಮತಲ ದರ್ಪಣದಲ್ಲಿ ಉಂಟಾಗುವ ಪ್ರಶ್ನೆ
ಸಮತಲ ದರ್ಪಣದಲ್ಲಿ ಉಂಟಾಗುವ ಪ್ರತಿಬಿಂಬದ ಲಕ್ಷಣಗಳನ್ನು ಹೇಳಿರಿ. ಸಮತಲ ದರ್ಪಣದಲ್ಲಿ ಉಂಟಾಗುವ ಪ್ರತಿಬಿಂಬದ ಲಕ್ಷಣಗಳನ್ನು ಹೇಳಿರಿ. ಕನ್ನಡ ಮೀಡಿಯಂನವ್ರು ಪಡ್ಕೊಳ್ಳಿ. 1, ಸಮತಲ ದರ್ಪಣದಲ್ಲಿ ಪ್ರತಿಬಿಂಬವು ಚದುರುವ ಕಿರಣದಿಂದ ಉಂಟಾಗುತ್ತದೆ. ಆದುದರಿಂದ ಅದು ಮಿಥ್ಯಾ ಪ್ರತಿಬಿಂಬವಾಗಿರುತ್ತದೆ. 2, ಪ್ರತಿಬಿಂಬವು ನೇರವಾಗಿರುತ್ತದೆ ಮತ್ತು ಪರದೆಯ ಮೇಲೆ ಹಿಡಿಯಲು ಬರುವುದಿಲ್ಲ. 3, ಪ್ರತಿಬಿಂಬವು ವಸ್ತುವಿನಷ್ಟೇ ಗಾತ್ರದ್ದಾಗಿರುತ್ತದೆ. 4, ಕನ್ನಡಿಯಿಂದ ವಸ್ತುವು ಎಷ್ಟು ದೂರ ಮುಂಭಾಗದಲ್ಲಿರುತ್ತದೆಯೋ ಅಷ್ಟೇ ದೂರ ಕನ್ನಡಿಯ ಹಿಂಭಾಗದಲ್ಲಿ ಪ್ರತಿಬಿಂಬ ಉಂಟಾಗುತ್ತದೆ. 5, ವಸ್ತುವಿನ ಎಡವು ಕನ್ನಡಿಯಲ್ಲಿ ಬಲವಾಗಿಯೂ ಮತ್ತು ವಸ್ತುವಿನ ಬಲವು ಕನ್ನಡಿಯಲ್ಲಿ ಎಡವಾಗಿಯೂ ಕಾಣಿಸುತ್ತದೆ. ಇದಕ್ಕೆ ಪಾರ್ಶ್ವಪಲ್ಲಟನೆ ಎಂದು ಕರೆಯುತ್ತೇವೆ. ಇದಿಷ್ಟು ನಾವು ಇಟ್ಕೋಬೇಕು. ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಸ್, ವಾಟ್ ಆರ್ ದಿ ಕ್ಯಾರೆಕ್ಟರ್ಸ್ ಆಫ್ an image in the plane mirror? Point number 1. In a plane mirror, image is formed by divergent rays. And hence it is a virtual image. Point number 2, image is always erect. And it cannot be caught on the screen. Point number 3, the size of the object and the size of the image will be same. 4ನೇದು, the image
is formed as far behind the mirror as the object is in front of it. Last point. The right side of the object is seen as left in the image, and vice versa ಅಂದರೆ left right left and vice versa. This is called lateral inversion. ಕರೆಕ್ಟಾ? ಇಷ್ಟು ಕೂಡ ನಾನಿವತ್ತು ಮೊಟ್ಟ ಮೊದಲನೆಯ ಭೌತಶಾಸ್ತ್ರದ ತರಗತಿಯಲ್ಲಿ ಬೆಳಕಿಗೆ ಸಂಬಂಧಪಟ್ಟಂತೆ ತೀರಾ ಮೂಲಭೂತವಾದ ಕೆಲವು ವಿಷಯಗಳನ್ನು ಹೇಳಿದ್ದೀನಿ. ಟುಡೇ ಮೈ ಫಸ್ಟ್ ಕ್ಲಾಸ್ ಆಫ್ ಫಿಸಿಕ್ಸ್, ದಟ್ ಟು ಇನ್ ದಿ light chapter, I have taught you very elementary points about light, a few elementary points. Detailed light points will be taken up tomorrow in my class. ಕರೆಕ್ಟಾ? ಉಳಿಕೆದನ್ನು ನಾಳೆ ರಾತ್ರಿ 7 ಗಂಟೆಗೆ ತಗೋತೀವಿ. ನಿಮ್ಮ ಭೇಟಿ ನಾಳೆ ರಾತ್ರಿ 7 ಗಂಟೆಗೆ. ನಮಸ್ಕಾರ.